ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಓಕೆನಾ? ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ತ್ರಿಕೋನಮಿತಿ ಅಂತಕ್ಕಂತ ಪಾಠದೊಳಗ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂತ 2 ಅಂಕದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಮುಂದುವರೆದ ಏನ್ ಮಾಡೋಣ ನಾವು ಇವತ್ತ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನ ಕಂಡುಹಿಡಿಯೋಣ ಅಂತ. ಹೌದಾ? ಆ ನಿರ್ದಿಷ್ಟ ಕೋನಗಳು ಯಾವ್ಯಾವಪ್ಪ ಅಂದ್ರ 0 ಡಿಗ್ರಿಗೆ, 30 ಡಿಗ್ರಿಗೆ, 45 ಡಿಗ್ರಿ, 60 ಡಿಗ್ರಿ ಮತ್ತೆ 90 ಡಿಗ್ರಿಗಳಿಗೆ ಏನ್ ಮಾಡೋಣ, ಈ ತ್ರಿಕೋನಮಿತಿಯಲ್ಲಿರ್ತಕ್ಕಂತ 6 ಅನುಪಾತಗಳಿಗೆ ಬೆಲೆಗಳನ್ನ ಕಂಡುಹಿಡಿಯೋಣ ಅಂತ. ಓಕೆನಾ? ಯಾವ ರೀತಿ ಕಂಡುಹಿಡಿಬೇಕನ್ನೋದ ಇವತ್ತಿನ ತರಗತಿಯಲ್ಲಿ ನಾನು ಏನ್ ಮಾಡ್ತೀನಿ, ನಿಮ್ಗ ಒಂದು ಟ್ರಿಕ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಫಸ್ಟ್ ಏನ್ ಮಾಡೋಣ, ಇದ್ರ ಮೇಲೆ 0 ಅಂತ ಬರ್ಕೋರಿ. 1 2 3 4 ಇಷ್ಟು ಬರ್ಕೋರಿ. 0 1 2 3 4 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಎಲ್ಲಾ ಸಂಖ್ಯೆಗಳು 4 ರಿಂದ ಭಾಗಿಸ್ತೀವಿ. ಎಲ್ಲಾ ಸಂಖ್ಯೆಗಳಿಗೆ ಏನ್ ಮಾಡ್ಬೇಕ, 4 ರಿಂದ ಭಾಗಿಸ್ಬೇಕು. ನೋಡ್ರಿ, ಭಾಗಿಸಿದ್ನೆ. ಈಗ ಏನ್ ಮಾಡೋಣ, ಸ್ಕ್ವೇರ್ ರೂಟ್ ಅನ್ನ ಅಪ್ಲೈ ಮಾಡೋಣ. ಎಲ್ಲದಕ್ಕೂ ಏನ್ ಮಾಡೋಣ, ಸ್ಕ್ವೇರ್ ರೂಟ್ ಅನ್ನ ಅಪ್ಲೈ ಮಾಡೋಣ. ನೋಡ್ರಿ, ರೂಟ್ ಅನ್ನ ಏನ್ ಮಾಡೋಣ, ಅಪ್ಲೈ ಮಾಡೋಣ. ಓಕೆ, ಅಪ್ಲೈ ಮಾಡಿದ್ವಿ. ಇಷ್ಟು ಬರ್ಕೊಳ್ಳೋಣ ಫಸ್ಟ್. ಆಮೇಲೆ ಏನ್ ಮಾಡೋಣ, sin 0 ಡಿಗ್ರಿಗೆ, sin 30 ಡಿಗ್ರಿಗೆ, sin 45, 60 ಡಿಗ್ರಿ, 90 ಡಿಗ್ರಿಗೆ ಬೆಲೆಗಳನ್ನ ಏನ್ ಮಾಡೋಣ, ಫಸ್ಟ್ ಕಂಡುಹಿಡಿಯೋಣ. ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 0/4 ಐತಿ. 0ಗೆ ಯಾವ ಸಂಖ್ಯೆಯಿಂದ ಭಾಗಿಸಿದ್ರು ನಮ್ಗೆ ಏನ್ ಸಿಗ್ತಾ ಉತ್ತರ ಮತ್ತೆ 0ನೇ ಬರುತ್ತೆ. ಹಂಗಾಗಿ sin 0 ಡಿಗ್ರಿ ಏನ್ ಬರುತ್ತೆ, ವ್ಯಾಲ್ಯೂ 0 ಬರುತ್ತೆ. ಈಗ sin 30 ಡಿಗ್ರಿ ನೋಡ್ರಿ, sin 30 ಯಾವ ರೀತಿ ಕಂಡುಹಿಡಿಯೋಣ ಅಂದ್ರ, ಸ್ಕ್ವೇರ್ ರೂಟ್ ಆಫ್ 1/4 ಐತಾ. ಸ್ಕ್ವೇರ್ ರೂಟ್ ಆಫ್ 1ರ ಬೆಲೆ 1 ಬರುತ್ತಾ. ಸ್ಕ್ವೇರ್ ರೂಟ್ ಆಫ್ 4ರ ಬೆಲೆ ಏನು ಬರುತ್ತಾ, 2 ಬರುತ್ತಾ. ಯಾಕಂದ್ರ ಸ್ಕ್ವೇರ್ ರೂಟ್ ಆಫ್ 4 ಅನ್ನೋದು 4 ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಹಂಗಾಗಿ 1/2 ಏನ್ ಬಂತು, sin 30 ಡಿಗ್ರಿ ವ್ಯಾಲ್ಯೂ 1/2 ಬಂದ. ಓಕೆ, ಈಗ ಏನ್ ಮಾಡೋಣ, ಸ್ಕ್ವೇರ್ ರೂಟ್ ಆಫ್ 2/4 ಇದೇನಿದೆ, sin 45 ಡಿಗ್ರಿಗೆ ಏನ್ ಬರುತ್ತೆ ಬೆಲೆ ಅನ್ನೋದನ್ನ ನಮ್ಗೆ ಕೊಡ್ತೈತಿ. 2 2 ಹೌದಾ. ಸ್ಕ್ವೇರ್ ರೂಟ್ ಆಫ್ 1/2 ಬರುತ್ತಾ. ರೂಟ್ 1ರ ಬೆಲೆ 1, ರೂಟ್ 2ರ ಬೆಲೆ ರೂಟ್ 2 ಬರುತ್ತೆ. ಯಾಕಂದ್ರೆ ರೂಟ್ 2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಓಕೆ, ಈಗ ಏನ್ ಮಾಡೋಣ, sin 60 ಡಿಗ್ರಿಗೆ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ ಅಂತ. ಇಲ್ಲಿ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 3/4 ಐತಾ. ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 3 ಆಸ್ ಇಟ್ ಈಸ್ ಹಂಗ ಬರೀರಿ. ಸ್ಕ್ವೇರ್ ರೂಟ್ ಆಫ್ 4 ಅನ್ನೋದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಲ್ರೆಡಿ ಗೊತ್ತೈತಿ ನಿಮ್ಗೆ. ಹಂಗಾಗಿ 4ರ ವರ್ಗಮೂಲ 2. sin 60 ಡಿಗ್ರಿ ಬೆಲೆ ಏನ್ ಬಂತ, ರೂಟ್ 3/2 ಬಂತ. ಓಕೆ, ಈಗ ನೋಡ್ರಿ, 4 ಏನ್ ಬರ್ತಾ, 1 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ 1, ಅದ್ರ ಬೆಲೆ ಎಷ್ಟು ಬಂತ, 1. sin 90 ಡಿಗ್ರಿ ಬೆಲೆ ಎಷ್ಟು ಬಂತ, 1 ಬಂತ. ನೋಡ್ರಿ, sin 0 0, sin 30 1/2, sin 45 1/√2, sin 60 ಡಿಗ್ರಿ ರೂಟ್ 3/2 ಬಂತ. sin 90 1 ಬಂತ. ಹೌದಾ? ಈಗ sin 90 ಏನ್ ಮಾಡೋಣ, cos 0 ಉಲ್ಟಾ ಬರ್ಕೊಂತ ಹೋಗೋಣ. ನೋಡ್ರಿ, sin 90 ಅಂದ್ರೆ ಎಷ್ಟು ವ್ಯಾಲ್ಯೂ, 1 ಐತಿ. ಅದು cos 0 ಡಿಗ್ರಿ ಬೆಲೆ ಆಗಿರುತ್ತಾ. sin 60 ಡಿಗ್ರಿ ಅಂದ್ರೆ ಏನೈತಿ, ರೂಟ್ 3/2 ಐತಾ. ಅದೇನಾಗಿರುತ್ತಾ, cos 30 ಡಿಗ್ರಿಯ ಬೆಲೆ ಆಗಿರುತ್ತಾ. ಓಕೆ, sin 45 ಡಿಗ್ರಿ ಅಂದ್ರೆ ಏನೈತಿ, 1/√2 ಐತಿ. ಅದೇನಾಗಿರುತ್ತಾ, cos 45 ಡಿಗ್ರಿದ ಬೆಲೆನ ಆಗಿರುತ್ತ. ಹೌದಾ? ಓಕೆ, sin 30 ಡಿಗ್ರಿದ ವ್ಯಾಲ್ಯೂ ಏನೈತಿ, 1/2 ಐತಿ. ಅದೇನಾಗಿರುತ್ತಾ, cos 60 ಡಿಗ್ರಿ ಬೆಲೆ ಆಗಿರುತ್ತಾ, 1/2. ಓಕೆನಾ? sin 0 ಡಿಗ್ರಿ ಬೆಲೆ ಏನೈತಿ, 0 ಐತಿ. ಅದೇನಾಗಿರುತ್ತಾ, cos 90 ಡಿಗ್ರಿ ಬೆಲೆ ಆಗಿರುತ್ತ. ಓಕೆನಾ? ಓಕೆ, ಏನ್ ಮಾಡಿದೆ ನಾನು, sin ಥೀಟಾಕ ಮತ್ತೆ cos ಥೀಟಾಕ ಈ 5 ನಿರ್ದಿಷ್ಟ ಕೋನಗಳಿಗೆ ಬೆಲೆಗಳನ್ನ ಕಂಡುಹಿಡಿದೆ. ಈಗ ಏನ್ ಮಾಡೋಣ, tan ಥೀಟಾ ಕಂಡುಹಿಡಿಯೋಣ ಅಂತ. ನೋಡ್ರಿ, tan ಅಂದ್ರೆ ಏನೈತಿ, tan ಥೀಟಾ is equals to sin ಥೀಟಾ divided by cos ಥೀಟಾ ಐತಿ. sin ಥೀಟಾ divided by cos ಥೀಟಾ ಐತಿ. ಓಕೆನಾ? ನೋಡ್ರಿ, sin ಥೀಟಾ divided by cos ಥೀಟಾ ಅಂದ್ರ 0/1 ಅಂದ್ರ ಏನ್ ಬರ್ತಾ, tan 0 ಡಿಗ್ರಿ ಬೆಲೆ 0ನೇ ಬರ್ತಾ. ಯಾಕಂದ್ರ 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರು ಕೂಡ ನಮ್ಗೆ ಏನ್ ಬರ್ತಾ, 0ನೇ ಬರುತ್ತಾ. ನೋಡ್ರಿ, ಈಗ
tan 30 ಡಿಗ್ರಿ ಬೆಲೆ ಏನ್ ಮಾಡೋಣ ಕಂಡುಹಿಡಿಯೋಣ. 1/2 ಡಿವೈಡೆಡ್ ಬೈ √3/2 ಏನ್ ಬಂತಾ? ಈ ಎರಡು ಕ್ಯಾನ್ಸಲ್ ಆಗುತ್ತಾ? 1/√3 1/√3 ಬಂತ. ಓಕೆ, tan 45 ಡಿಗ್ರಿ ಇದೆ ನೋಡ್ರಿ. 1/√2 ಹೋಲ್ ಥಿಂಗ್ ಡಿವೈಡೆಡ್ ಬೈ 1/√2 √2 ಕ್ಯಾನ್ಸಲ್ ಆಗಿ ಏನ್ ಬರ್ತಾ? tan 45 ಇದು 1/. ಓಕೆನಾ? ಈಗ ನೋಡ್ರಿ tan 60 ಡಿಗ್ರಿ ಇದೆ √3/2 ಹೋಲ್ ಥಿಂಗ್ ಡಿವೈಡೆಡ್ ಬೈ 1/2. ಈ ಟು ಕ್ಯಾನ್ಸಲ್ ಆಗುತ್ತಾ? ಏನ್ ಬರ್ತಾ? √3/1 ಬರುತ್ತಾ? 1 ಬರ್ದ್ರು ಬರ್ತಾ, ಬಿಟ್ರು ಬರುತ್ತೆ. ಓಕೆನಾ? √3 ಬರ್ನಾ? √3 ಬಂದ. ಈಗ ನೋಡ್ರಿ 1/0 ಸೊನ್ನೆಯಿಂದ ಯಾವ ಸಂಖ್ಯೆ ಭಾಗಿಸಿದ್ರು ಕೂಡ ನಮ್ಗೆ ಏನ್ ಬರ್ತೇಳ್ರಿ? ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಹೌದಾ? ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಅರ್ಥ. ನಾಟ್ ಡಿಫೈನ್ಡ್ ಅಂದ್ರೆ ಏನ? ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಅರ್ಥ. ಓಕೆ, ಈಗ ಏನ್ ಮಾಡಿದ್ವಿ? ಸೈನ್ ಥೀಟಾ, ಕಾಸ್ ಥೀಟಾ ಮತ್ತೆ ಟ್ಯಾನ್ ಥೀಟಾಗಳ ಬೆಲೆಗಳನ್ನ ಕಂಡುಹಿಡ್ತೀವಿ. ಓಕೆನಾ? ಈಗ ಏನ್ ಮಾಡೋಣ? ನೆಕ್ಸ್ಟ್ ಕೋಸೆಕ್ ಥೀಟಾ, ಸೆಕ್ ಥೀಟಾ ಮತ್ತೆ ಕಾಟ್ ಥೀಟಾದ ಬೆಲೆಗಳನ್ನು ಕಂಡುಹಿಡಿಯಲ್ಲ. ನೋಡ್ರಿ, ಕೋಸೆಕ್ ಥೀಟಾ ಅಂದ್ರೆ ಏನೈತಿ? ಕೋಸೆಕ್ ಥೀಟಾ ಇಸ್ ಟು 1/sin ಥೀಟಾ. ಯಾಕಂದ್ರೆ ಕೋಸೆಕ್ ಥೀಟಾ ಅನ್ನೋದು ಸೈನ್ ಥೀಟಾದ ವ್ಯುತ್ಕ್ರಮ ಆಗೈತಿ. ವ್ಯುತ್ಕ್ರಮ ಅಂದ್ರೆ ಏನ? ವಿಲೋಮ. ಓಕೆ, ಕೋಸೆಕ್ ಥೀಟಾ ಸೈನ್ ಥೀಟಾ ಅಂದ್ರೆ ಸೈನ್ 0 ಡಿಗ್ರಿ ಬೆಲೆ ಏನೈತಿ? 0 ಐತಿ. ಕೋಸೆಕ್ 0 ಡಿಗ್ರಿ ಏನ್ ಬರ್ತೇಳ್ರಿ? 0/1 ಐತಿ. 1/0 ಅಂದ್ರೆ ನಾಟ್ ಡಿಫೈನ್ಡ್. ಅಂದ್ರೆ ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಅರ್ಥ. ಸೈನ್ 30 ಡಿಗ್ರಿ ಬೆಲೆ ಏನೈತಿ? 1/2 ಐತಿ. ಹೌದಾ? ಅದನ್ನ ಉಲ್ಟಾ ಮಾಡಿದ್ರ ವಿಲೋಮ ಬರ್ತಾರದ್ರದ 2/1 ಬರ್ತಾ. 2/1 ಅಂದ್ರ 2. ಇದೇನಾಗಿರುತ್ತ? ಕೋಸೆಕ್ 30 ಡಿಗ್ರಿ ಬೆಲೆ ಆಗಿರುತ್ತ. ಓಕೆ, ಕೋಸೆಕ್ 45 ಡಿಗ್ರಿ ಬೆಲೆ ಕಂಡುಹಿಡಿಬೇಕಪ್ಪ ಅಂದ್ರ ಸೈನ್ 45 ಡಿಗ್ರಿ ಬೆಲೆ ಏನೈತಿ? 1/√2 ಐತಿ. ಅದನ್ನ ವಿಲೋಮವಾಗಿ ಬರೆದ್ರೆ √2/1 ಆಗುತ್ತ. 1 ಬರ್ದ್ರು ಬರ್ತಾ, ಬಿಟ್ರು ಬರ್ತಾ. ಇದ್ರ ಎಷ್ಟು ಬಂತು? ಕೋಸೆಕ್ 45 ಬೆಲೆ √2 ಬಂತು. ಓಕೆ, ಈ ಕೋಸೆಕ್ 60 ಡಿಗ್ರಿ ಇದೆ. ಕೋಸೆಕ್ 60 ಡಿಗ್ರಿ ಕಂಡುಹಿಡಿಬೇಕಪ್ಪ ಅಂದ್ರ ಸೈನ್ 60 ಡಿಗ್ರಿ ಬೆಲೆ ಏನೈತಿ? √3/2 ಐತಿ. ಅದನ್ನ ವಿಲೋಮವಾಗಿ ಬರೆದ್ರೆ 2/√3. ಯಾಕಂದ್ರ ಕೋಸೆಕ್ ಥೀಟಾ ಅನ್ನೋದು ಸೈನ್ ಥೀಟಾದ ವ್ಯುತ್ಕ್ರಮ. ಓಕೆ, ನೋಡ್ರಿ, ಈಗ ಕೋಸೆಕ್ 90 ಡಿಗ್ರಿ ಬೆಲೆಯನ್ನ ಕಂಡುಹಿಡಿಬೇಕಾಗೈತಿ ನಾವು. ಕೋಸೆಕ್ 90 ಡಿಗ್ರಿ ಬೆಲೆಯನ್ನ ಕಂಡುಹಿಡಿಬೇಕಪ್ಪ ಅಂದ್ರ ಸೈನ್ 90 ಡಿಗ್ರಿ ಬೆಲೆ ಏನೈತಿ? 1 ಐತಿ. 1/1 ಅಂದ್ರೆ ಅಷ್ಟೇ, 1 ಅಂದ್ರು ಅಷ್ಟೇ. ಏನ್ ಮಾಡ್ತೀನಿ ನಾನು? 1 ಬರಿತೀನಿ. ನೋಡ್ರಿ, 1/1 ಐತಿ. ವಿಲೋಮವಾಗಿ ಬಂದ್ರು ನಮ್ಗೆ ಏನ್ ಸಿಗುತ್ತೆ? ಮತ್ತೆ 1 ಸಿಗುತ್ತಾ? ಹಂಗಾಗಿ ನಾ ಏನ್ ಬರ್ದೆ? ಕೋಸೆಕ್ 90 ಡಿಗ್ರಿ ಬೆಲೆ 1 ಅಂತ ಬರ್ದೆ. ಈಗ 4 ತ್ರಿಕೋನಮಿತಿಯ ಅನುಪಾತಗಳಲ್ಲಿ ನಾವೇನ್ ಮಾಡಿದ್ವಿ? ಬೆಲೆಗಳನ್ನ ಕಂಡುಹಿಡಿದ್ವಿ. ಈಗ 5th ಒನ್ ಯಾವ್ದೈತಿ? ಸೆಕ್ ಥೀಟಾ ಐತಿ. ಸೆಕ್ ಥೀಟಾ ಯಾವ್ದ್ರ ವಿಲೋಮ? ಸೆಕ್ ಥೀಟಾ ಇದ್ಬಿಟ್ಟು 1/ಕಾಸ್ ಥೀಟಾ. ಕಾಸ್ ಥೀಟಾದ ವಿಲೋಮ ಆಗೈತಿ. ಓಕೆ, ಕಾಸ್ 0 ಡಿಗ್ರಿ ಬೆಲೆ ಏನ್ ಬಂದೈತಿ? 1 ಬಂದೈತಿ. ಹೌದಾ? ಸೆಕ್ 0 ಡಿಗ್ರಿ ಏನ್ ಬಂತ? ನಮ್ಗ 1 ಬರುತ್ತೆ. ಯಾಕಂದ್ರ ಆಲ್ರೆಡಿ ಇಲ್ಲಿ 1/1 ಅಂದ್ರ ಮತ್ತೆ ಏನ್ ಬಂತ? ನಮ್ಗ 1 ಬರುತ್ತೆ. ಓಕೆ, ಸೆಕ್ 30 ಡಿಗ್ರಿ ಬೆಲೆ ಕಂಡುಹಿಡಿಬೇಕಪ್ಪ ಅಂದ್ರ ಕಾಸ್ 30 ಡಿಗ್ರಿ ಬೆಲೆ ಏನೈತಿ? ನಮ್ಗ √3/2 ಐತಿ. √3/2 ವಿಲೋಮ ಏನೇ? 2/√3. 2/√3 ಸಿಕ್ತಾ? ಸೆಕ್ 30 ಡಿಗ್ರಿ ಬೆಲೆ ಸಿಕ್ತಾ? ಈಗ ಸೆಕ್ 45 ಡಿಗ್ರಿ ಬೆಲೆ ಕಂಡುಹಿಡಿಯೋಣ ಅಂತ. ಹಂಗಾಗಿ ಕಾಸ್ 45 ಡಿಗ್ರಿ ಅಂದ್ರೆ ಏನೈತಿ? 1/√2 ಐತಿ. 1/√2 ವಿಲೋಮ ಇಲ್ರಿ? √2/1. 1 ಬರ್ದ ಛೇದದಲ್ಲಿ ಬಿಟ್ರು ಬರುತ್ತೆ. ಓಕೆ, ಹಂಗಾಗಿ ನಮ್ಗೆ ಏನ್ ಸಿಗುತ್ತಾ? ಸೆಕ್ 45 ಡಿಗ್ರಿ ಬೆಲೆ √2 ಸಿಕ್ತಾ? ಓಕೆ, ಈಗ ಏನ್ ಮಾಡೋಣ? ಸೆಕ್ 60 ಡಿಗ್ರಿಗೆ ಬೆಲೆಯನ್ನ ಕಂಡುಹಿಡಿಯೋಣ. ಹಾಗಾದ್ರ ಕಾಸ್ 60 ಡಿಗ್ರಿ ಬೆಲೆ ಏನೈತಿ? 1/2 ಐತಿ. 1/2 ವಿಲೋಮ ಏನ್ ಬರ್ತಾ? 2/1. 2/1 ಅಂದ್ರ 2 ಅಂತ ಬರೀತೀವಿ. ಛೇದದಲ್ಲಿ 1 ಬರೆದ್ರು ಬರುತ್ತಾ, ಬಿಟ್ರು ಬರುತ್ತಲ್ಲ. ಓಕೆ, ಸೆಕ್ 90 ಡಿಗ್ರಿ ಬೆಲೆಯನ್ನ ಕಂಡುಹಿಡಿಯೋಣ. ಸೆಕ್ 90 ಡಿಗ್ರಿ ಬೆಲೆ ಕಂಡುಹಿಡಿಯೋಕೆ ಮುಂಚೆ ನಾವು ಕಾಸ್ 90 ಡಿಗ್ರಿ ಬೆಲೆ ಏನೈತಿ? 0 ಬಂದೈತಿ.
ಕಾಸ್ 90 ಡಿಗ್ರಿ ಬೆಲೆ ಏನೈತಿ 0 1 ಐತಿ 0/1 ಹೌದಾ. ಅದರ ವಿಲೋಮ ಏನ್ ಬರ್ತಾ, ಇದರ ವಿಲೋಮ 1/0 ಬರುತ್ತೆ ಹೌದಾ. 1/0 ಬರುತ್ತ. 1/0 ಅಂದ್ರೆ ನಾಟ್ ಡಿಫೈನ್ಡ್ ಅಂತ ಅರ್ಥ. ನಾಟ್ ಡಿಫೈನ್ಡ್ ಅಂದ್ರೆ ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಅರ್ಥ. ಓಕೆ, ಈಗ ನಾವೇನ್ ಮಾಡಿದ್ವಿ, 6 ಅನುಪಾತಗಳಲ್ಲಿ 5 ಅನುಪಾತಗಳ ಬೆಲೆಗಳನ್ನ ಕಂಡುಹಿಡಿದ್ವಿ ಹೌದಾ. ಈ ನಿರ್ದಿಷ್ಟ 5 ಕೋನಗಳಿಗೆ ಈ 5 ಅನುಪಾತಗಳ ಬೆಲೆಯನ್ನ ಕಂಡುಹಿಡಿದ್ವಿ. ಲಾಸ್ಟ್ ಒನ್ ಯಾವ್ದು ಉಳಿತು, ಕಾಟ್ ಥೀಟಾ ಉಳಿತು. ಕಾಟ್ ಥೀಟಾ ಅಂದ್ರೆ ಏನು, ಟ್ಯಾನ್ ಥೀಟಾದ ವ್ಯುತ್ಕ್ರಮ ಆಗೈತಿ. ಕಾಟ್ ಥೀಟಾ ಅಂದ್ರೆ ಏನು, ಕಾಟ್ ಥೀಟಾ ಇಸ್ 1/tan ಥೀಟಾ ಐತೆ. ಓಕೆ, ಈ ಕಾಟ್ 0 ಡಿಗ್ರಿಗೆ ಏನ್ ಮಾಡೋಣ, ಬೆಲೆಯನ್ನ ಕಂಡುಹಿಡಿಯೋಣ ಅಂತ. ಕಂಡುಹಿಡಿಯೋಣ. tan 0 ಡಿಗ್ರಿ ಬೆಲೆ ಏನಾಗೈತಿ, 0 ಆಗೈತಿ. ಹಾಗಾಗಿ ಕಾಟ್ 0 ಡಿಗ್ರಿ ಬೆಲೆ ಏನು ಬರ್ತದೆ ನಮಗ, ನಾಟ್ ಡಿಫೈನ್ಡ್, ND ಅಂತ ಬರೆಯೋಣ ಅಂತ. ಕಂಡುಹಿಡಿಯಲು ಸಾಧ್ಯವಿಲ್ಲ. ಈಗ ಕಾಟ್ 30 ಡಿಗ್ರಿಗೆ ಏನ್ ಮಾಡೋಣ, ಬೆಲೆಯನ್ನ ಕಂಡುಹಿಡಿಯೋಣ ಅಂತ. ಏನ್ ಮಾಡೋಣ, ಕಾಟ್ 30 ಡಿಗ್ರಿ ಬೆಲೆ. ಹಾಗಾದ್ರೆ tan 30 ಡಿಗ್ರಿ ಬೆಲೆ ಏನೈತಿ, 1/√3. 1/√3 ಹೌದಾ. ಇದರ ವ್ಯುತ್ಕ್ರಮ ಏನಾಗೈತಿ, √3/1 ಬರುತ್ತೆ. √3/1 ಹಂಗಾಗಿ ನಾನು ಬರೀ √3 ಅಂತ ಬರ್ತೀವಿ. ಯಾಕಂದ್ರ ಛೇದದಲ್ಲಿ 1 ಬರೆದ್ರು ಬರ್ತಾ, ಬಿಟ್ರು ಬರ್ತದ. ಓಕೆ, ಕಾಟ್ 45 ಡಿಗ್ರಿ ಬೆಲೆ, ಕಾಟ್ 45 ಡಿಗ್ರಿ ಬೆಲೆ ಕಂಡು ಹಿಡಿಬೇಕಪ್ಪ ಅಂದ್ರ ಮೊದ್ಲು ನಾವು tan 45 ಡಿಗ್ರಿ ಬೆಲೆ ಏನೈತಿ, 1 ಐತಿ ಹೌದಾ. 1/1 ಇದ್ರ ವ್ಯುತ್ಕ್ರಮ ಮತ್ತೆ ನಮ್ಗೆ ಏನ್ ಸಿಗುತ್ತಾ, 1 ಸಿಗುತ್ತ. ಹಂಗಾಗಿ ಕಾಟ್ 45 ಡಿಗ್ರಿ ಬೆಲೆನು ಏನಾಗಿರುತ್ತ, 1 ಆಗಿರುತ್ತ. ನೆಕ್ಸ್ಟ್ ಕಾಟ್ 60 ಡಿಗ್ರಿ. ಕಾಟ್ 60 ಡಿಗ್ರಿ ಬೆಲೆ ಕಂಡುಹಿಡಿಯಕ್ಕಿಂತ ಮುಂಚೆ ಈ tan 60 ನೋಡ್ರಿ ಏನೈತಿ, √3 ಐತಿ. √3ರ ವ್ಯುತ್ಕ್ರಮ ಏನಾಗಿರುತ್ತ, 1/√3 ಆಗಿರುತ್ತ. ಓಕೆ, 1/√3 ಆಗಿರುತ್ತೆ. ಈಗ ನೋಡ್ರಿ tan 90 ಡಿಗ್ರಿ ಏನೈತಿ, ನಾಟ್ ಡಿಫೈನ್ಡ್ ಐತಿ ಹೌದಾ. ಹಾಗಾಗಿ ಕಾಟ್ 90 ಡಿಗ್ರಿ ಏನು ಬರುತ್ತೆ ನಮ್ಗ, 0 ಬರುತ್ತಾ. ಓಕೆ ನೋಡ್ರಿ, ಆತ್ಮೀಯ ವಿದ್ಯಾರ್ಥಿಗಳೇ, ನಾನೇನ್ ಮಾಡಿದೆ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನ ಕಂಡುಹಿಡಿದೆ ಹೌದಾ. ಎಷ್ಟು ಅನುಪಾತಗಳು ತ್ರಿಕೋನಮಿತಿಯಲ್ಲಿ, 6 ಅನುಪಾತಗಳು. sin ಥೀಟಾ, cos ಥೀಟಾ, tan ಥೀಟಾ, cosec ಥೀಟಾ, sec ಥೀಟಾ ಅಂಡ್ cot ಥೀಟಾ. ಈ 6 ಅನುಪಾತಗಳಿಗೆ 0 ಡಿಗ್ರಿಗೆ, 30 ಡಿಗ್ರಿಗೆ, 45 ಡಿಗ್ರಿಗೆ, 60 ಡಿಗ್ರಿಗೆ ಮತ್ತೆ 90 ಡಿಗ್ರಿಗೆ ಏನ್ ಮಾಡಿದೆ, ಬೆಲೆಯನ್ನ ಕಂಡುಹಿಡಿದ. ಯಾವ ರೀತಿ ಕಂಡುಹಿಡಿದ್ವಿ, ಮೊದ್ಲ ಈ 6 ಅನುಪಾತಗಳನ್ನ ಸೀರಿಯಲ್ ಆಗಿ ಬರ್ಕೊಂಡೆ. 0, 30, 45, 45, 60, 90 ಎಲ್ಲಾ ಆಂಗಲ್ಸ್ ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಏನ್ ಮಾಡಿದೆ, 0, 1, 2, 3, 4 ಅಂತ ಬರ್ಕೊಂಡೆ. ಆಮೇಲೆ ಎಲ್ಲಾ ಸಂಖ್ಯೆಗೂ 4ರಿಂದ ಭಾಗಿಸಿದೆ. ನೋಡ್ರಿ, ಭಾಗಿಸಿದೆ. ಆಮೇಲೆ ಸ್ಕ್ವೇರ್ ರೂಟ್ ಅನ್ನ ಅಪ್ಲೈ ಮಾಡಿದೆ. ಎಲ್ಲವಕ್ಕೂ ಏನ್ ಮಾಡಿದೆ, ಸ್ಕ್ವೇರ್ ರೂಟ್ ಅನ್ನ ಅಪ್ಲೈ ಮಾಡಿ ಫಸ್ಟ್ ಏನ್ ಮಾಡಿದೆ, ನಾನು sin 0 ಡಿಗ್ರಿಯಿಂದ sin 90 ಡಿಗ್ರಿ ಬೆಲೆ ಕಂಡುಹಿಡಿದೆ. sin 0 ಡಿಗ್ರಿ ಅಂದ್ರೆ 0 ಬಂತು. sin 30 ಡಿಗ್ರಿ ಕಂಡುಹಿಡಿದೆ. sin 45 ಕಂಡುಹಿಡಿದೆ. sin 60 ಬೆಲೆ ಕಂಡುಹಿಡಿದೆ. ಆಮೇಲೆ sin 90 ಡಿಗ್ರಿಗೆ ಬೆಲೆಯನ್ನ ಕಂಡುಹಿಡಿದೆ. ಆಮೇಲೆ ಅದನ್ನ ಏನ್ ಮಾಡಿದೆ, ಉಲ್ಟಾ ಬರ್ಕೊಂತ ಬಂದೆ. sin 90ಗೆ cos 0 ಬೆಲೆ ಆಗಿರುತ್ತಾ, sin 60 cos 30 ಡಿಗ್ರಿ ಬೆಲೆ ಆಗಿರುತ್ತಾ, sin 45 ಮತ್ತೆ cos 45 ಏನಾಗಿರುತ್ತಾ, ಸೇಮ್ ಇರುತ್ತಾ, ಬೆಲೆ ಏನಾಗಿರುತ್ತಾ, ಸೇಮ್ ಐಡೆಂಟಿಕಲ್ ಆಗಿರುತ್ತಾ. ಮತ್ತೆ ನೋಡ್ರಿ, sin 30 ಡಿಗ್ರಿ ಬೆಲೆ ಮತ್ತೆ cos 60 ಡಿಗ್ರಿ ಬೆಲೆ ಏನಾಗಿರುತ್ತಾ, ಸೇಮ್ ಆಗಿರುತ್ತಾ. ಮತ್ತೆ sin 0 ಡಿಗ್ರಿ ಬೆಲೆ ಮತ್ತೆ cos 90 ಡಿಗ್ರಿ ಬೆಲೆ ಏನಾಗಿರುತ್ತಾ, ಸೇಮ್ ಆಗಿರುತ್ತೆ. ಮತ್ತೆ ಏನ್ ಮಾಡಿದೆ, ನಾನು tan ಥೀಟಾಗೆ ಏನ್ ಮಾಡ್ಬೇಕು, ಬೆಲೆಯನ್ನ ಕಂಡುಹಿಡಿಬೇಕಲ್ಲ. tan ಥೀಟಾ ಅಂದ್ರೆ ಏನೈತಿ, sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಐತಿ. ಆಯ್ತಾ, ಅದನ್ನ ಏನ್ ಮಾಡಿದೆ ನಾನು, sin ಥೀಟಾ ಡಿವೈಡೆಡ್ ಬೈ cos ಥೀಟಾ ತಗೊಂಡು tan 0, tan 30, tan 45, tan 60 ಮತ್ತೆ tan 80 ಗಳ ಬೆಲೆಗಳನ್ನ ಕಂಡುಹಿಡಿದ. ನೋಡ್ರಿ, ಈ ಟೇಬಲ್ ಬಹಳ ಇಂಪಾರ್ಟೆಂಟ್. ನೀವು ತ್ರಿಕೋನಮಿತಿ ಚಾಪ್ಟರ್ ನ ಕಲಿಬೇಕಪ್ಪ ಅಂದ್ರ
ತ್ರಿಕೋನಮಿತಿಯನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಏನಾದ್ರು ಅನ್ವಯ ಮಾಡ್ಕೋಬೇಕಪ್ಪ ಅಂದ್ರ ಹೌದು, ಈ ನಿರ್ದಿಷ್ಟ ಕೋನಗಳಿಗೆ ಏನಾಗಿರ್ಬೇಕ, ಈ ನಿರ್ದಿಷ್ಟ ಬೆಲೆಗಳು ನಿಮ್ಗ ಗೊತ್ತಿರ್ಲೇಬೇಕು. ಅಂದಾಗ ಮಾತ್ರ ನಿಮ್ಗೆ ಏನ್ ಮಾಡಕ್ ಸಾಧ್ಯ ಆಗುತ್ತಾ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ ಸಾಧ್ಯ ಆಗುತ್ತಾ. ಓಕೆ, ನಿಮ್ಗ ನೆಕ್ಸ್ಟ್ ಚಾಪ್ಟರ್ ಏನೈತಿ, ತ್ರಿಕೋನಮಿತಿ ಅನ್ವಯಗಳು. ಹೌದಾ, ಅನ್ವಯಗಳು ಅಂದ್ರ ನಾವು ದಿನನಿತ್ಯ ಜೀವನದೊಳಗ ತ್ರಿಕೋನಮಿತಿಯನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿವಿ, ಅದರಿಂದ ನಮ್ಗೆ ಏನ್ ಯೂಸ್ ಐತಿ ಅನ್ನೋದನ್ನ ನಾವು ಆ ಅಧ್ಯಾಯದಲ್ಲಿ ಕಲಿತೀವಿ. ಹೌದಾ, ಆ ಅಧ್ಯಾಯದಲ್ಲಿ ನಿಮ್ಗ ಎಕ್ಸಾಮ್ ಅಲ್ಲಿ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ 4 ಮಾರ್ಕ್ಸ್ಗೆ. ಆ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಹುಡುಕ್ಬೇಕಪ್ಪ ಅಂದ್ರ ಇಲ್ಲಿರ್ತಕ್ಕಂತ ನಿರ್ದಿಷ್ಟ ಕೋನಗಳ ಬೆಲೆಗಳು ನಿಮ್ಗೆ ಏನಾಗಿರ್ಬೇಕಾಗುತ್ತಾ, ಗೊತ್ತಿರ್ಲೇಬೇಕು. ಮತ್ತೆ ನಿಮ್ಗೆ ಏನ್ ಮಾಡ್ಬೋದು, ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕೋನಗಳ ಮೇಲೆ ಈ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾನ, 3 ಮಾರ್ಕ್ಸ್ಗೆ ಒಂದ್ ಪ್ರಶ್ನೆ ಕೇಳ್ತಾನ. ಏನ್ ಮಾಡ್ತಾನ, 3 ಅಂಕದ ಒಂದು ಪ್ರಶ್ನೆ ಕೇಳ್ತಾನ. ಹೌದಾ, ಆ ಪ್ರಶ್ನೆಗೆ ನಿಮ್ಗ ಉತ್ತರ ಆಗಿತ್ತಪ್ಪ ಅಂದ್ರ ಈ ಎಲ್ಲಾ ಡಿಗ್ರಿಗೂ ಏನಾಗಿರ್ಬೇಕು, ಈ 6 ಅನುಪಾತಗಳ ಬೆಲೆಗಳು ನಿಮ್ಗ ಗೊತ್ತಿರ್ಬೇಕು. ಹೌದಾ, ಗೊತ್ತಿರ್ಬೇಕಂದ್ರ ನಾ ಹೇಳಿರ್ತಕ್ಕಂಥ ಟ್ರಿಕ್ ನ ಯೂಸ್ ಮಾಡ್ರಿ. ನೀವು ಯಾವತ್ತು ಏನ್ ಮಾಡಂಗಿಲ್ಲ, ಈ ಬೆಲೆಗಳನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಓಕೆ, ಇದನ್ನೇನ್ ಮಾಡಿರೋದ ಸ್ಕ್ರೀನ್ ಶಾಟ್ ನೋಡ್ಕೋರಿ. ನಾವೇನ್ ಮಾಡ್ತೀನಿ ಈಗ ನೆಕ್ಸ್ಟ್ ಈ ತ್ರಿಕೋನಮಿತಿಯ ಆಂಗಲ್ ಮೇಲೆ ಏನ್ ಮಾಡೋಣ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 3 ಅಂಕದ ಫಿಕ್ಸ್ ಕ್ವಶನ್. ಹೌದಾ, ಯಾವ್ಯಾವ ಬರಬಹುದು, ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್. ಹೌದಾ, ಆಲ್ಮೋಸ್ಟ್ ನಿಮ್ಮ ಇಲಾಖೆ ಹೊರಡಿಸಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನಾ ಏನ್ ಮಾಡ್ತೀನಿ ಇವತ್ತು ಡಿಸ್ಕಸ್ ಮಾಡ್ತೀನಿ. ಓಕೆ, ಈಗ ಏನ್ ಮಾಡ್ರಿ, ನೀವು ಇದನ್ನ ಸ್ಕ್ರೀನ್ ಶಾಟ್ ತಕೋರಿ. ಯಾವ್ಯಾವ ಡಿಗ್ರಿಗೆ ಯಾವ್ಯಾವ ಬೆಲೆ, ಯಾವ ಅನುಪಾತಕ್ಕೆ ಯಾವ ಬೆಲೆ ಐತೆ ಅನ್ನೋದನ್ನ ನೆನ್ಪಿಟ್ಕೊಳಕ ಟ್ರೈ ಮಾಡ್ರಿ. ಈಗ ಏನ್ ಮಾಡೋಣ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ ಓಕೆ ಈಗ ಏನ್ ಮಾಡೋಣ, ಇಂಪಾರ್ಟೆಂಟ್ 3 ಮಾರ್ಕಿನ ಕ್ವಶನ್ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಏನ್ ಮಾಡಿದ್ವಿ ಇಷ್ಟತನ ನಾವು ತ್ರಿಕೋನಮಿತಿಯಲ್ಲಿ ಬರ್ತಕ್ಕಂತ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದ ಬೆಲೆಗಳನ್ನ ನೋಡಿದ್ವಿ ಇಷ್ಟತನ. ಈಗ ಏನ್ ಮಾಡೋಣ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರ, 3 ಅಂಕದ ಪ್ರಶ್ನೆಗಳನ್ನ ಏನ್ ಮಾಡ್ತಾರ, ಈ ಟೈಪ್ ಕೇಳ್ತಾರ. ಈ ಟೈಪ್ ಕೇಳ್ತಾನೆ. ಓಕೆ ಓಕೆ ಏನಿದೆ ನೋಡ್ರಿ ಪ್ರಶ್ನೆ. ಮೊದ್ಲು ಏನ್ ಮಾಡೋಣ, ನೀಟಾಗಿ ಕ್ವಶನ್ ಹೋಗೋಣಂತ. ತ್ರಿಭುಜ ABC ಯಲ್ಲಿ ಬಿ ಶೃಂಗದಲ್ಲಿ ಲಂಬಕೋನ ಏರ್ಪಟ್ಟಿದೆ. AB = 5 ಸೆಂಟಿಮೀಟರ್ ಮತ್ತು ಕೋನ ACB = 30 ಡಿಗ್ರಿ. BC ಮತ್ತು AC ಬಾಹುಗಳ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಾನೆ. ಓಕೆ, ಮೊದ್ಲು ನಾವೇನ್ ಮಾಡ್ಬೇಕು, ನೀಟಾಗಿ ಕ್ವಶನ್ ಓದ್ಬೇಕು. ಕ್ವಶನ್ ಏನ್ ಕೊಟ್ಟಾರ, ಕ್ವಶನ್ಯಾಗ ಅವ್ರು ಏನ್ ನಮಗೆ ಎಂಟ್ರಿ ಕೊಟ್ಟಾರ ಪ್ರಾಬ್ಲಮ್ ಸಾಲ್ವ್ ಮಾಡಕ, ಅದನ್ನ ಕಂಡು ಹಿಡಿಬೇಕು ನಾವು. ಹೌದಾ, ನೋಡ್ರಿ ಅವ್ರ ಏನ್ ಕೊಟ್ಟಾರ, ತ್ರಿಭುಜ ABC ಅಂತ ಕೊಟ್ಟಾರ. ಹೌದಾ, ತ್ರಿಭುಜ ABC ಅಂದ್ರೆ ಅದು ಏನಾಗಿರುತ್ತೆ, ಇಲ್ಲಿ ತ್ರಿಕೋನಮಿತಿ ಒಳಗ ಲಂಬ ಕೋನ ತ್ರಿಭುಜನೇ ಆಗಿರುತ್ತ. ಯಾವ ಕೋನ ತ್ರಿಭುಜ ಆಗಿರುತ್ತ, ಲಂಬ ಕೋನ ತ್ರಿಭುಜ. ಓಕೆ, ಲಂಬ ಕೋನ ತ್ರಿಭುಜ ABC ಕೊಟ್ಟಾರ. ಓಕೆ, ನೆಕ್ಸ್ಟ್ ಏನ್ ಕೊಟ್ರ, ಬಿ ಶೃಂಗದಲ್ಲಿ ಲಂಬ ಕೋನ ಏರ್ಪಟ್ಟಿದೆ. ಇದಕ್ಕ ಬಿ ಶೃಂಗ ಅಂತ ಕರಿತೀವಿ. ಇಲ್ಲಿ ಏನಾಗೈತಿ, ಲಂಬ ಕೋನ ಐತಿ. ಅದೇ ರೀತಿ ಮುಂದುವರೆದ ಏನ್ ಕೊಟ್ರ ಅವರು, AB = 5 ಸೆಂಟಿಮೀಟರ್ ಅಂತ ಕೊಟ್ರ. AB ಅಂದ್ರೆ ಯಾವ್ದು, ಇದು ಎಷ್ಟು ಸೆಂಟಿಮೀಟರ್ ಐತಿ, 5 ಸೆಂಟಿಮೀಟರ್ ಐತಿ. ಮತ್ತೆ ಕೋನ ACB, ಸಿ ಕೋನ ಎಷ್ಟೈತಿ, 30 ಡಿಗ್ರಿ ಐತಿ. ಎಷ್ಟು ಡಿಗ್ರಿ ಐತಿ, 30 ಡಿಗ್ರಿ. ಓಕೆ, ಆದರೆ BC ಮತ್ತು AC ಬಾಹುಗಳ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಾರೆ. ಏನೇನ್ ಕಂಡು ಹಿಡಿಬೇಕು ನಾವು, BC ಮತ್ತೆ AC, ಕಾರಣ AC ಕಂಡು ಹಿಡಿಬೇಕ ಮತ್ತೆ BC ಎಲ್ಲ ಕಂಡು ಹಿಡಿಬೇಕು. ಓಕೆ, ಇಷ್ಟು ಕೊಟ್ಟಾರ ಅವ್ರು. ನೋಡ್ರಿ ಈಗ ಏನ್ ಮಾಡೋಣ, ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಅಂತ ನೀಟಾಗಿ. ಏನ್ ಕೊಟ್ರ ಫಸ್ಟ್ ನೋಡ್ರಿ, ತ್ರಿಭುಜ ABC. ಹೌದಾ, ಕೋನ B = ಎಷ್ಟು, 90 ಡಿಗ್ರಿ ಲಂಬ ಕೋನ ಆಗೈತಿ. ಅದೇ ರೀತಿ ಏನ್ ಕೊಟ್ರ ನೆಕ್ಸ್ಟ್, ಕೋನ ACB = 30 ಡಿಗ್ರಿ. ಮತ್ತೇನ್ ಕೊಟ್ರ, AB = 5 ಸೆಂಟಿಮೀಟರ್ ಕೊಟ್ಟಾರ. ಎಷ್ಟು ಕೊಟ್ರ, 5 ಸೆಂಟಿಮೀಟರ್. ನಾವೇನ್ ಮಾಡ್ಬೇಕೀಗ, ತ್ರಿಕೋನಮಿತಿಯ ಕೋನಗಳಿಗೆ ಸಂಬಂಧಪಟ್ಟಂತ ಕಂಡೀಷನ್ ಅನ್ವಯ ಮಾಡ್ಕೊಂಡ BC ಮತ್ತ AC ಬೆಲೆಗಳನ್ನ ಕಂಡು ಹಿಡಿಬೇಕು. ಓಕೆ ಓಕೆ AB ಅವರ ಕೊಟ್ಟಾರ.
ಈಗ ಏನ್ ಕಂಡಿಡಿಯೋಣ ನಾವು ಫಸ್ಟ್ ಬಿ ಸಿ ಕಂಡಿಡಿಯೋಣ. ಬಿ ಸಿ ಬೆಲೆನ ಯಾವ ಕೋನಕ್ಕೆ ಅನ್ವಯ ಮಾಡ್ಕೊಂಡು ಕಂಡುಹಿಡಿಬೇಕು? 30 ಡಿಗ್ರಿ. ಓಕೆ, ನೋಡ್ರಿ ಫಸ್ಟ್ ಏನ್ ಮಾಡ್ತೀನಿ ನಾನು, ಟ್ಯಾನ್ ಸಿ, ಕೋನ ಸಿ ಗೆ ಸಂಬಂಧಪಟ್ಟಂಗ ನಾನು ಏನ್ ಮಾಡ್ತೀನಿ, ಟ್ಯಾನ್ ನ ಬೆಲೆಯನ್ನ ಕಂಡಿಡ್ತೀನಿ. ಹೌದಾ? ಥೀಟಾ ಟ್ಯಾನ್ ಅಲ್ಲಿ ಅಂದ್ರೆ ಸಿ ಅಲ್ಲಿ ಐತೆ ಅಂದ್ರ ಏನಾಗುತ್ತ, ಟ್ಯಾನ್ ಥೀಟಾದ ಅನುಪಾತಗಳು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಏನೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಆಯ್ತಾ? ಓಕೆ, ಇಲ್ಲಿ ಅಭಿಮುಖ ಬಾಹು ಯಾವ್ದು? ಎ ಬಿ. ಯಾಕಂದ್ರ ಕೋನ ಸಿ ಗೆ ಸಂಬಂಧಪಟ್ಟಂಗೆ ನಾವೇನ್ ಮಾಡಕತ್ತೀವಿ, ಅನುಪಾತವನ್ನ ಕಂಡುಹಿಡಿಯಕತ್ತೀವಿ. ಓಕೆ, ಎ ಬಿ. ಪಾರ್ಶ್ವ ಬಾಹು ಯಾವ್ದು? ಬಿ ಸಿ. ಓಕೆ, ಬಿ ಸಿ. ಈಗ ಏನ್ ಬರ್ತ ನೋಡ್ರಿ, ಈಗ ಟ್ಯಾನ್ ಸಿ, ಸಿ ಕೋನ ಸಿ ಎಷ್ಟು ಐತಿ ಹೇಳತ್ತೆ? 30 ಡಿಗ್ರಿ ಐತಿ. ಅಂದ್ರ ಟ್ಯಾನ್ 30 ಇಸ್ ಈಕ್ವಲ್ಸ್ ಟು ಎ ಬಿ ಅಂದ್ರೆ ಬೆಲೆ ಎಷ್ಟೈತಿ? 5. ಬಿ ಸಿ ಅಂದ್ರೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಟ್ಯಾನ್ 30 ಬೆಲೆ ಏನೈತಿ? ಆಲ್ರೆಡಿ ನಾವ್ ಏನ್ ಮಾಡಿದ್ವಿ, ಟೇಬಲ್ ಡಿಸ್ಕಸ್ ಮಾಡಿದ್ವಲ್ಲ. ಟ್ಯಾನ್ 30 ಬೆಲೆ ಏನೈತಿ? 1/√3. ಹೌದಾ? ಟ್ಯಾನ್ 30 ಬೆಲೆ ಏನೈತಿ? 1/√3. ಓಕೆ, ದಿಸ್ ಇಸ್ ಈಕ್ವಲ್ಸ್ ಟು 5/BC. ನೋಡ್ರಿ, 5ನ್ನ BC ಭಾಗಿಸಾಕತೈತಿ, ಈ ಕಡೆ ಕಳ್ಸಿದ್ರೆ ಏನ್ ಮಾಡುತ್ತಾ? ಗುಣಿಸುತ್ತಾ. √3 ಏನ್ ಮಾಡಕತ್ತೈತಿ? 1ನ್ನ ಭಾಗಿಸಾಕತೈತಿ, ಈ ಕಡೆ ಕಳ್ಸಿದ್ರೆ ಏನ್ ಮಾಡುತ್ತಾ? 5 ಜೊತೆಗೆ ಗುಣಿಸುತ್ತಾ. ಓಕೆ, ನೋಡ್ರಿ, ಈಗ 1 ಇಂಟು BC, ದಿಸ್ ಇಸ್ ಈಕ್ವಲ್ಸ್ ಟು 5 ಇಂಟು √3. ಹೌದಾ? ನೋಡ್ರಿ, BC ಬೆಲೆ ಸಿಗ್ತಾ ಈಗ ನಮ್ಗ. BC ಇಸ್ ಈಕ್ವಲ್ಸ್ ಟು 5√3 ಬಂತ ಆನ್ಸರ್. ಯಾವ್ದು ಹೊಟ್ಟಿದ? BC ಯ ಅಳತೆ ಎಷ್ಟೈತಿ? BC ಅಳತೆ 5√3. ನಮ್ಗೇನ್ ಸಿಕ್ತೀಗ? ಅಭಿಮುಖ ಬಾಹುವಿನ ಅಳತೆ ಅವರೇ ಕೊಟ್ಟಿದ್ರು, ಪಾರ್ಶ್ವ ಬಾಹುವಿನ ಅಳತೆ ಸಿಕ್ತ. ಎಷ್ಟು ಸಿಕ್ತು? 5√3. ಈಗ ಏನ್ ಮಾಡ್ಬೇಕು ನಾವು? AC ಅಳತೆಯನ್ನ ಕಂಡುಹಿಡಿಬೇಕು. AC ಅಳತೆಯನ್ನ ಕಂಡುಹಿಡಿಬೇಕು. AC ಅಳತೆಯನ್ನು ನಾವ್ ಏನ್ ಮಾಡ್ಬೋದು? 2 ವಿಧದಿಂದ ಕಂಡುಹಿಡಿಬಹುದು. ಒಂದು, 2 ಬಾಹುಗಳ ಅಳತೆ ಕೊಟ್ಟಾಗ ಪೈಥಾಗೋರಸ್ ಪ್ರಮೇಯವನ್ನ ಅಂದ್ರೆ ಅಪ್ಲೈ ಮಾಡ್ರಿ, ಇಲ್ಲ ಏನ್ ಮಾಡ್ರಿ, ಈ ಕೋನಗಳಿಗೆ ಸಂಬಂಧಪಟ್ಟಂತಹ ಲಕ್ಷಣವನ್ನ ಅನ್ವಯ ಮಾಡ್ಕೊಂಡು ಕಂಡುಹಿಡಿಬಹುದು. ನೋಡ್ರಿ, ನಿಮ್ಗೆ ಆಲ್ರೆಡಿ ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯ ಮಾಡ್ಕೊಂಡು ಕಂಡುಹಿಡಿಯೋದು ಗೊತ್ತಾಯ್ತಿ. ನಾ ಏನ್ ಮಾಡ್ತೀನಿ ಈಗ, ಸೈನ್ ಥೀಟಾ ತಗೊಂತೀನಿ. ಸೈನ್ 30 ಡಿಗ್ರಿ ಏನ್ ಮಾಡ್ತೀನಿ? ಸೈನ್ 30 ಡಿಗ್ರಿ ಅಂತ ತಗೊಳ್ತೀನಿ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಸೈನ್ 30 ಗೆ ಸಂಬಂಧಪಟ್ಟಂಗೆ ನಾ ಏನ್ ಮಾಡ್ತೀನಿ? AC ಅಳತೆನ ಕಂಡುಹಿಡಿಯಕೊಳ್ತೀನಿ. ಸೈನ್ ಸಿ ಅಂದ್ರೆ ಅಥವಾ ಸೈನ್ 30 ಅಂದ್ರೆ ಅದರ ಅನುಪಾತ ಏನೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಯಾವ್ದಿಲ್ಲಿ? AB ಅಂತ ಆಲ್ರೆಡಿ ಗೊತ್ತೈತಿ ನಿಮ್ಗೆ, AB. ವಿಕರ್ಣ ಯಾವುದು? AC. ದಿಸ್ ಇಂಪ್ಲೈಸ್ ಸೈನ್ 30 ಅಂದ್ರೆ ಏನೈತಿ ಬೆಲೆ? ಆಲ್ರೆಡಿ ನಾವು ಏನ್ ಮಾಡಿದ್ವಿ, ಚಾರ್ಟ್ ನ ಕಂಡಿದ್ವಲ್ಲ. ಸೈನ್ 30 ಬೆಲೆ, ಸೈನ್ 30 ಬೆಲೆ ಏನೈತ್ರಿ? 1/2. 1/2. ದಿಸ್ ಇಸ್ ಈಕ್ವಲ್ಸ್ ಟು AB ಬೆಲೆ ಯಾರೇ ಕೊಟ್ಬಿಟ್ಟಾರ? ಎಷ್ಟೈತಿ? 5 ಐತಿ. ನಮಗೆ ಏನ್ ಕಂಡಿಡಿ ಅಂತ ಹೇಳಿದ್ರು ಅವ್ರು? BC ಕಂಡಿಡಿ ಅಂತ ಹೇಳಿದ್ರು, ಕಂಡಿಡ್ತೀವಿ. ಈಗ AC ಅಳತೆಯನ್ನ ಕಂಡಿಡಿಯೋಣ ಅಂತ. AC. ಓಕೆ, ಈಗ ಮಾಡಿದ್ವಲ್ಲ ಪ್ರೀವಿಯಸ್ ಅದಿದು ಸ್ಟೆಪ್. ನೋಡ್ರಿ, AC ಏನ್ ಮಾಡಕತ್ತೈತಿ? 5ನ್ನ ಭಾಗಿಸಾಕತೈತಿ, ಈ ಕಡೆ ಕಳಿಸಿದ್ರೆ ಏನ್ ಮಾಡ್ತಾ? 1 ಜೊತೆ ಗುಣಿಸುತ್ತ. ಅದೇ ರೀತಿ 2 1ನ್ನ ಭಾಗಿಸಾಕತೈತಿ, ಈ ಕಡೆ ಕಳಿಸಿದ್ರ ಅಂದ್ರೆ ಈ ಕಡೆ ಅಂದ್ರ ಈಸ್ ಈಕ್ವಲ್ಸ್ ಟು ಆ ಕಡೆ ಕಳಿಸಿದ್ರೆ ಏನ್ ಮಾಡ್ತಾ? 5 ಜೊತೆ ಗುಣಿಸುತ್ತ. ಅವಾಗ ನಮ್ಗೆ ಏನ್ ಸಿಗುತ್ತಾ? AC ಅಳತೆ ಸಿಗುತ್ತಾ? AC ಇಸ್ ಈಕ್ವಲ್ಸ್ ಟು ಏನ್ ಸಿಗುತ್ತಾ? 5 ಇಂಟು 2. 5 ಇಂಟು 2. ಓಕೆ, therefore AC is equals to ಎಷ್ಟು ಬರ್ತಾ? 5 ಎಷ್ಟು? 10 ಸೆಂಟಿಮೀಟರ್. ಓಕೆ, ಇದು ಎಷ್ಟು? 5√3 ಸೆಂಟಿಮೀಟರ್. ಓಕೆ, ಕಂಡಿಡ್ವಾ? ಎಷ್ಟು ಅಂತ? 10 ಸೆಂಟಿಮೀಟರ್.
ಅವ್ರ ಏನ್ ಹೇಳಿದ್ರ ಬಿ ಸಿ ಮತ್ತ ಎ ಸಿ ಬಾಹುಗಳ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕಂಡುಹಿಡಿದ್ವಿ. ಯಾವ ರೀತಿ ಕಂಡುಹಿಡಿದ್ವಿ ನೋಡ್ರಿ. ಫಸ್ಟ್ ಏನ್ ಕೊಟ್ಟಿದ್ರ ಅದನ್ನ ನೀಟಾಗಿ ಕ್ವಶನ್ ಓದಿದ್ವಿ. ತ್ರಿಭುಜ ಎ ಬಿ ಸಿ ಕೊಟ್ಟಿದ್ರ ಲಂಬ ಕೋನ ತ್ರಿಭುಜ ಎ ಬಿ ಸಿ ರಚನೆ ಮಾಡಿದೆ ನಾನು. ಕೋನ ಬಿ 90 ಡಿಗ್ರಿ ಐತಿ ಅಂತ ಹೇಳಿದ್ರೆ ಕೋನ ಬಿ ಇಲ್ಲಿ ಏನೈತಿ ಲಂಬ ಕೋನ ಆಗೈತಿ. ಕೋನ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ ಕೊಟ್ಟಿದ್ರ ಕೋನ ಸಿ ನ 30 ಡಿಗ್ರಿ ಮಾಡ್ಕೊಂಡಿನಿ. ಎ ಬಿ ಅಳತೆ 5 ಸೆಂಟಿಮೀಟರ್ ಕೊಟ್ಟಿದ್ರ 5 ಸೆಂಟಿಮೀಟರ್ ಹಾಕಿನಿ. ಹೌದಾ? ಮೊದ್ಲು ಏನ್ ತಗೊಂಡಾರ ಪಾರ್ಶ್ವ ಬಾಹುವಿನ ಅಳತೆ ಕಂಡಿಡಿದೆ. ಯಾವ ಬಾಹು? ಪಾರ್ಶ್ವ ಬಾಹು. ಯಾವ ರೀತಿ ಕಂಡಿಡಿದೆ? ಟ್ಯಾನ್ ಸಿ ತಗೊಂಡೆ. ಟ್ಯಾನ್ ಸಿ ಅನ್ಬಾರ್ದು ಏನೈತಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಐತಿ. ಹೌದಾ? ಅಭಿಮುಖ ಬಾಹು ಎ ಬಿ ಆಗಿತ್ತ, ಎ ಬಿ ಬರ್ಕೊಂಡೆ. ಪಾರ್ಶ್ವ ಬಾಹು ಬಿ ಸಿ ಆಗಿತ್ತ, ಬಿ ಸಿ ಬರ್ಕೊಂಡೆ. ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಅಂತ ಯಾಕೆ ಬರ್ಕೊಂಡೆ? ಕೋನ ಸಿ ಏನಾಗೈತಿ 30 ಡಿಗ್ರಿ ಐತಿ. ಅದ್ರ ಮೇಲೆ ಗೊತ್ತೈತಿ ನಮ್ಗ. ಟ್ಯಾನ್ 30 ಇಸ್ ಈಕ್ವಲ್ಸ್ ಟು 5 ಬೈ ಬಿ ಸಿ ಬರ್ಕೊಂಡೆ. ಯಾಕಂದ್ರೆ ಎ ಬಿ ಅಳತೆ ಅವರೇ ಕೊಟ್ಟಿದ್ರು. ಈಗ ಟ್ಯಾನ್ 30 ಅಂದ್ರೆ ಏನಾಯ್ತು? ಕೆಲವು ನಿರ್ದಿಷ್ಟ ಕೋನಗಳಿಗೆ ಏನ್ ಮಾಡಿದ್ವಿ? ತ್ರಿಕೋನಮಿತಿ ಅನುಪಾತಗಳ ಒಳಗ ಡಿಸ್ಕಸ್ ಮಾಡಿದ್ವಿ. ಟ್ಯಾನ್ 30 ಬೆಲೆ ಏನೈತಿ 1/√3 ಐತಿ. ಅದನ್ನ ಬರ್ಕೊಂಡೆ. ದಿಸ್ ಇಸ್ ಈಕ್ವಲ್ಸ್ ಟು 5 ಬೈ ಬಿ ಸಿ. ಬಿ ಸಿ ಅಳತೆ ಸಿಕ್ತು 5√3. ಮತ್ತ ಎ ಬಿ ಅಳತೆ ಗೊತ್ತಿತ್ತು, ಬಿ ಸಿ ಅಳತೆ ಕಂಡುಹಿಡಿದ್ವಿ. ಕಂಡುಹಿಡಿಬೇಕಾದ್ರೆ ಎ ಸಿ ಇದೆ. ಎ ಸಿ ಅಳತೆ ಕಂಡುಹಿಡಿಬೇಕಪ್ಪ ಅಂದ್ರ ಸೈನ್ ತಗೊಂಡೆ ನಾನು. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಬಿ ಸಿ. ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಿ. ಅಭಿಮುಖ ಬಾಹು ಯಾವುದು? ಎ ಬಿ. ಪಾರ್ಶ್ವ ವಿಕರ್ಣ ಯಾವುದು? ಎ ಸಿ. ಎ ಬಿ ಬೈ ಎ ಸಿ. ಸೈನ್ 30 ಡಿಗ್ರಿ ಬೆಲೆ ಏನೈತಿ 1/2. ಯಾಕಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿ ನಿಮ್ಗೆ ಆಲ್ರೆಡಿ ಗೊತ್ತೈತದ. 1/2 ಇಸ್ ಈಕ್ವಲ್ಸ್ ಟು 5 ಬೈ ಎ ಸಿ. ಎ ಸಿ ಅಳತೆ ಸಿಕ್ತ 10 ಸೆಂಟಿಮೀಟರ್ ಸಿಕ್ತ. ಎ ಸಿ ಕಂಡಿಡಿದ್ವಿ ಮತ್ತ ಬಿ ಸಿ ಅಳತೆನು ಕಂಡಿಡಿದ್ವಿ. ಈ ರೀತಿ ನೀವೇನಾದ್ರೂ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ನಿಮಗ 3 ಅಂಕಗಳು ಕಟ್ಟಿಟ್ಟು ಬರ್ತೀವಿ. ಹೌದಾ? ಅರ್ಥ ಆಯ್ತಾ? ಈಗ ಏನ್ ಮಾಡೋಣ, ನೆಕ್ಸ್ಟ್ ಎಕ್ಸಾಂಪಲ್ ಗೆ ಹೋಗೋಣ. ಎರಡನೇ ಎಕ್ಸಾಂಪಲ್ ಏನೈತಿ ನೋಡ್ರಿ. ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 1/2 ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 1/2. ಇಲ್ಲಿ ಏನ್ ಕೊಟ್ರ ಅವ್ರು ನೆಕ್ಸ್ಟ್ ಎ ಪ್ಲಸ್ ಬಿ ಇಸ್ ಗ್ರೇಟರ್ ದಾನ್ 0 ಡಿಗ್ರಿ ಮತ್ತೆ ಲೆಸ್ ದಾನ್ ಆರ್ ಈಕ್ವಲ್ ಟು 90 ಡಿಗ್ರಿ. ಆದರೆ ಏನಾಗಿರ್ತಿಲ್ಲಿ ಎ ಕೋನ ಎ ಏನಾಗಿರುತ್ತ ಗ್ರೇಟರ್ ದಾನ್ ಬಿ ಆಗಿರುತ್ತ. ಅದಕ್ಕೆ ಸಂಬಂಧಪಟ್ಟಂಗ ನಾವೇನ್ ಕಂಡುಹಿಡಿಬೇಕು? ಎ ಮತ್ತು ಬಿ ಅನ್ನ ಕಂಡುಹಿಡಿಬೇಕು. ಹೌದಾ? ಕೋನ ಎ ಮತ್ತೆ ಬಿ ಅನ್ನ ಕಂಡುಹಿಡಿ ಅಂತ ಹೇಳೋರು. ಕೊಟ್ಟಿದ್ದೇನ ನೋಡ್ರಿ, ನೀಟಾಗಿ ಬರ್ಕೋರಿ ಇದನ್ನ. ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 1/2 ಕೊಟ್ಟಾರ. ನೆಕ್ಸ್ಟ್ ಏನ್ ಕೊಟ್ರ? ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 1/2 ಕೊಟ್ಟಾರ. ಹೌದಾ? ನಾವೇನ್ ಮಾಡ್ಬೇಕು ಈಗ? ಎ ಮತ್ತು ಬಿ ಬೆಲೆಗಳನ್ನ ಕಂಡುಹಿಡಿಬೇಕು. ಕಂಡುಹಿಡಿಯೋಣ ನೋಡ್ರಿ, ಎಷ್ಟು ಈಸಿ ಐತಿದ. ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 1/2 ಆಯ್ತಾ? ಈಗ ಏನ್ ಮಾಡ್ತೀನಿ ನಾನು? ಎ ಮೈನಸ್ ಬಿ ಇಲ್ಲೇ ಇಟ್ಕೊತೀನಿ. ಎ ಮೈನಸ್ ಬಿ ಇಲ್ಲೇ ಇಟ್ಕೊಂತೀನಿ. ಇಟ್ಕೊಂಡು ಏನ್ ಮಾಡ್ತೀನಿ? ಈ ಸೈನ್ ಆ ಕಡೆ ಕಳಿಸ್ತೀನಿ. ಸೈನ್ ಇದ್ದಿದ್ದು ಏನಾಗುತ್ತೆ? ಆ ಕಡೆ ಹೋದ್ರ ಸೈನ್ ಇನ್ವರ್ಸ್ ಆಗುತ್ತ. ಸೈನ್ ಇನ್ವರ್ಸ್ ಆಫ್ 1/2. ಹೌದಾ? 1/2 ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ ಅಂದ್ರ ನೋಡ್ರಿ, ಸೈನ್ 30 ಬೆಲೆ ಏನೈತಿ 1/2 ಐತಿ. ಹೌದಾ? ಸೈನ್ ಇನ್ವರ್ಸ್ ಅಂದ್ರೆ ಏನು? ಸೈನ್ 30 ಬೆಲೆ 1/2 ಐತದ. ಅದ್ರ ವೈಸ್ ವರ್ಷ ಕಂಡುಹಿಡಿಬೇಕು. ಸೈನ್ ಇನ್ವರ್ಸ್ ಆಫ್ 1/2 ಆದ್ರ ಎ ಮೈನಸ್ ಬಿ ಕೋನ ಎ ಮೈನಸ್ ಬಿ ಬೆಲೆ ಏನಾಗುತ್ತ? 30 ಡಿಗ್ರಿ ಆಗುತ್ತ ಅಂತ ಅರ್ಥ. ಗೊತ್ತಾಯ್ತಾ? ಇದಕ್ಕ ಇನ್ವರ್ಸ್ ಅಂತ ಕರಿತೀವಿ. ಹೌದಾ? ನೋಡ್ರಿ ಏನಿತ್ತು? ಸೈನ್ 30 ನೋಡ್ರಿ ಸೈನ್ 30 ಡಿಗ್ರಿ ಅಂದ್ರೆ ಏನೈತಿ? 1/2 ಐತಿ. ಹೌದಾ? ಈಗ ಏನ್ ಮಾಡ್ತೀವಿ? ಸೈನ್ ಆ ಕಡೆ ಕಳಿಸ್ಬಿಡ್ತೀವಿ. 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ 1/2 ಆಗುತ್ತೆ. ಹೌದಾ? ಈಗ ಏನ್ ಬಂತ? 30 ಡಿಗ್ರಿ ಬಂತ. ಇಲ್ಲಿ ಏನಿತ್ತು? ಸೈನ್ ಆಫ್ ಎ ಮೈನಸ್ ಬಿ ಇತ್ತ. ಎ ಮೈನಸ್ ಬಿ ಅಳತೆ ಎಷ್ಟು ಬಂತ? 30 ಡಿಗ್ರಿ ಬಂತ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರಿತೀನಿ. ಹೌದಾ? ಈಗ ಬರ್ರಿ ಕಾಸ್ ಆಫ್ ಎ ಪ್ಲಸ್ ಬಿ ಗೆ. ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಏನೈತಿ? 1/2 ಐತಿ. ಎ ಪ್ಲಸ್ ಬಿ ಇಲ್ಲೇ ಇಟ್ಕೋರಿ. ಎ ಪ್ಲಸ್ ಬಿ ಇಲ್ಲೇ ಇಟ್ಕೋರಿ. ಈಗ ನೋಡ್ರಿ, ಕಾಸನ ಈ ಕಡೆ ಕಳಿಸಿದ್ರೆ ಏನಾಗುತ್ತ? ಕಾಸ್ ಇನ್ವರ್ಸ್ ಆಫ್ 1/2 ಆಗತ್ತ. ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರ ಕಾಸ್ನ ಎಷ್ಟು ಡಿಗ್ರಿಗೆ 1/2 ಬೆಲೆ ಐತಿ ನೋಡ್ರಿ.
ಕಾಸ್ 60 ಡಿಗ್ರಿಗೆ ಏನೈತಿ 1/2 ಐತಿ ಹೌದಾ. 60 ಡಿಗ್ರಿ ಲೇಟ್ ಗೊತ್ತಿ ನಾನು ಕಾಸ್ ನ ಕಡೆ ಕಳಿಸ್ತೀನಿ. ಕಾಸ್ ಇನ್ವರ್ಸ್ ಆಫ್ 1/2 ಹೌದಾ. ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ ಎಷ್ಟು ಬರ್ತಿಲ್ಲ a ಪ್ಲಸ್ b ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ 60 ಡಿಗ್ರಿ. ಇದನ್ನ ಏನ್ ಮಾಡ್ತೀನಿ ನಾನು ಇಕ್ವೇಶನ್ 2 ಅಂತ ಕರಿತೀನಿ. ಇಕ್ವೇಶನ್ 2 ಅಂತ ಕರಿತೀನಿ. ಈಗ ನೆಕ್ಸ್ಟ್ ನೋಡ್ರಿ ಸಮೀಕರಣ 1 ಮತ್ತು 2ರಿಂದ ಹೌದಾ. ಫಸ್ಟ್ ಏನ್ ಮಾಡ್ತೀನಿ ಸಮೀಕರಣ 2 ಬರ್ಕೊಂತೀನಿ. a ಪ್ಲಸ್ b ಇಕ್ವಲ್ಸ್ ಟು 60 ಡಿಗ್ರಿ. a ಪ್ಲಸ್ b ಇಕ್ವಲ್ಸ್ ಟು 60 ಡಿಗ್ರಿ ಇದು ಗೊತ್ತೈತಿ ನಿಮ್ಗೆ ಆಲ್ರೆಡಿ. a ಪ್ಲಸ್ b ಇಕ್ವಲ್ಸ್ ಟು 60 ಡಿಗ್ರಿ. a ಮೈನಸ್ b ಇಕ್ವಲ್ಸ್ ಟು 30 ಡಿಗ್ರಿ ಹೌದಾ. ನೋಡ್ರಿ ಈ ಏನಾಗುತ್ತಾ 2a ಹೌದಾ. ಪ್ಲಸ್ b ಮೈನಸ್ b ಕ್ಯಾನ್ಸಲ್ ಆಗುತ್ತೆ. 2a ಇಸ್ ಈಕ್ವಲ್ಸ್ ಟು 60 ಪ್ಲಸ್ 30 90 ಡಿಗ್ರಿ ಬಂತು. ಎಷ್ಟು ಬರುತ್ತೆ 90 ಡಿಗ್ರಿ. ಓಕೆ a ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತಾ 45 ಡಿಗ್ರಿ ಬರುತ್ತೆ. ಎಷ್ಟು ಬರ್ತಾ 45 ಡಿಗ್ರಿ ಬರ್ತಾ a ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಬಂತಂದ್ರ b ಅಳತೆ ಕಂಡಿಡಿಯೋಣ. ನಮ್ಗೆ b ಅಳತೆ ಬೇಕಂದ್ರ ನಾವು ಕೋನ a ಅಳತೆಯನ್ನ ಇಕ್ವೇಶನ್ 1 ಆದ್ರೂ ಪುಟ್ ಮಾಡ್ರಿ, ಇಕ್ವೇಶನ್ 2 ಪುಟ್ ಮಾಡ್ರಿ. ನಾ ಏನ್ ಮಾಡ್ತೀನಿ a ಇಸ್ ಈಕ್ವಲ್ಸ್ ಟು 45 ಸಮೀಕರಣ 2 ಪುಟ್ ಮಾಡ್ರಿ. a ಇಸ್ ಈಕ್ವಲ್ಸ್ ಟು 45 2 ಹಾಕಿದಾಗ ನೋಡ್ರಿ a ಇಸ್ ಈಕ್ವಲ್ಸ್ ಟು 45 b ಹೆಂಗೈತೆ ಹಂಗೆ ಇಟ್ಕೋರಿ. ಪ್ಲಸ್ b ಇಸ್ ಈಕ್ವಲ್ಸ್ ಟು 60 ಡಿಗ್ರಿ ನೋಡ್ರಿ. ನಾವು b ಕೋನ ಬೇಕಾಗೈತಿ, b ಅಳತೆ ಕಂಡುಹಿಡಿಬೇಕಾಗೈತಿ. b ಲೇಟ್ ಬರೀ ಪ್ಲಸ್ 45 ಆ ಕಡೆ ಕಳಿಸಿದ್ರೆ ಏನಾಗುತ್ತಾ ಮೈನಸ್ 45 ಡಿಗ್ರಿ ಆಗುತ್ತಾ. ನೋಡ್ರಿ 60 45 ಹೋದ್ರೆ ಎಷ್ಟು ಉಳಿತೈತಿ 15 ಡಿಗ್ರಿ ಉಳಿತೈತಿ. ಎಷ್ಟು ಉಳಿತೈತಿ 15 ಡಿಗ್ರಿ. ಓಕೆ ಈಗ ನೋಡ್ರಿ ಅವ್ರು a ಮತ್ತೆ b ಕಂಡುಹಿಡ್ರಿ ಅಂತ ಹೇಳ್ತಾರೆ. ನಾವೇನ್ ಮಾಡಿದ್ವಿ a ಮತ್ತೆ b ಹೇಳ್ತೀವಿ ಕಂಡುಹಿಡಿದ್ವಿ. a ಎಷ್ಟು ಬಂತು 45 ಡಿಗ್ರಿ ಬಂತು, b ಎಷ್ಟು ಬಂತ 15 ಡಿಗ್ರಿ ಬಂತ. ಓಕೆ ಅವ್ರು ಹೇಳಿದ್ದ ಅದನ್ನ ನಾವು ಕಂಡುಹಿಡಿದೀವಿ. ನೀವೇನ್ ಮಾಡ್ಬೇಕು ಈ ತರ ಪ್ರಾಬ್ಲಮ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ಈ ತರ ನೀಟಾಗಿ ಬಿಡಿಸಿದ್ನಂದ್ರ 3 ಅಂಕಗಳು ಫಿಕ್ಸ್ ಬರ್ತಾವ. ಓಕೆ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ನೀವೇನ್ ಮಾಡ್ರಿ ಮನ್ಯಾಗ ಪ್ರಾಕ್ಟೀಸ್ ಮಾಡ್ರಿ. ಒಳ್ಳೆ ಒಂದ್ 2 ಸರಿ ಏನ್ ಮಾಡ್ರಿ ಬರ್ದು ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಏನಂತ ರೂಢಿ ಆಗುತ್ತೆ. ಇದೇ ಪ್ರಾಬ್ಲಮ್ ಕೊಡ್ಬೋದು, ಇದೇ ತರ ಬೇರೆ ಪ್ರಾಬ್ಲಮ್ ಕೊಡ್ಬೋದು. ಓಕೆನಾ. ಓಕೆ ಈಗ ಏನ್ ಮಾಡೋಣ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮುಂದೆ ಹೋಗೋಣ ಅಂತ. ಓಕೆ ನೋಡ್ರಿ ಥರ್ಡ್ ಕ್ವಶನ್ ಏನೈತಿ ನೀಟಾಗಿ ಓದೋಣ ಅಂತ. ಥರ್ಡ್ ಕ್ವಶನ್ 2 cos 60 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ √3 cosec 60 ಡಿಗ್ರಿ divided by √3 sec 30 ಡಿಗ್ರಿ ಪ್ಲಸ್ ರೂಟ್ cos 60 ಡಿಗ್ರಿ ಪ್ಲಸ್ cot 45 ಡಿಗ್ರಿ ಇದರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ ಅವ್ರು. ಓಕೆ ನೀಟಾಗಿ ನೋಡ್ರಿ ಯಾವ್ಯಾವ ಅನುಪಾತ ಕೊಟ್ಟಾರ ಮತ್ತೆ ಎಷ್ಟೆಷ್ಟು ಡಿಗ್ರಿ ಕೊಟ್ಟಾರ ಅನ್ನೋದು ನೀಟಾಗಿ ಬರ್ಕೋಬೇಕು. ಮತ್ತ ಅವುಗಳ ಅಳತೆ ಏನಾಗಿರ್ಬೇಕು ನಮಗ ಗೊತ್ತಿರ್ಬೇಕು. ಪ್ರಿವಿಯಸ್ ಏನ್ ಚಾಕಿತ್ತಲ್ಲ ಅದು ನಿಮ್ಗೆ ಕಂಪಲ್ಸರಿ ಏನಿರ್ಬೇಕು ಪರ್ಫೆಕ್ಟ್ ಆಗಿರ್ಬೇಕು. ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕಾಗುತ್ತ. ಓಕೆ ನಿಮ್ ಎಕ್ಸಾಮ್ ನಾಗ ನೀವೇನ್ ಮಾಡ್ರಿ ಈ ತರ ಕ್ವಶನ್ ಕೊಟ್ಟಾಗ ನಿಮ್ಗೆ ಜಲ್ದಿ ರಿಮೆಂಬರ್ ಆಗ್ಲಿಲ್ಲ ಅಂದ್ರ ಅದ್ರ ಒಂದ್ ಕಡೆಗೆ ಏನ್ ಮಾಡ್ರಿ ನೀಟಾಗಿ ಟೇಬಲ್ ಹಾಕ್ಬಿಡ್ರಿ. ಹಾಕ್ಸಿದ್ನಲ್ಲ ಆ ಟೇಬಲ್ ಒಂದ್ ನಿಮಿಷನಾಗ ಆ ಟೇಬಲ್ ಹಾಕಿದ್ರಂದ್ರ ನಿಮ್ಗ ಈ 3 ಅಂಕದ ಪ್ರಶ್ನೆಯನ್ನ ಬಿಡ್ಸಕ್ ಏನಾಗುತ್ತಾ ಈಸಿ ಆಗುತ್ತ. ಓಕೆನಾ ಏನಾಗುತ್ತಾ ಈಸಿ ಆಗುತ್ತ. ನೋಡ್ರಿ ಇಲ್ಲಿ ಏನ್ ಕೊಟ್ರ ಅವ್ರ ಬರ್ಬಿಡೋಣ. ಫಸ್ಟ್ ಸೊಲ್ಯೂಷನ್ ನೋಡ್ರಿ 2 into cos 60 ಡಿಗ್ರಿ. cos 60 ಡಿಗ್ರಿ ಬೆಲೆ ಏನೈತಿ cos 60 ಡಿಗ್ರಿ ಬೆಲೆ ನೋಡ್ರಿ 1/2 ಐತಿ. ಯಾಕಂದ್ರ sin 30 ಡಿಗ್ರಿ ವಿಲೋಮ ಏನಾಗಿರುತ್ತ cos 60 ಡಿಗ್ರಿ ಇರುತ್ತ. ಹೌದಾ sin 30 ಡಿಗ್ರಿ 1/2 ಆದ್ರೆ cos 60 ಡಿಗ್ರಿ 1/2 ಐತಿ. ಹೌದಾ ಅದಕ್ಕ ನಾನು cos 60 ಡಿಗ್ರಿ ಇದ್ದಲ್ಲಿ ಏನ್ ಮಾಡ್ತೀನಿ 1/2 ಬೆಲೆಯನ್ನ ಹಾಕ್ತೀನಿ. 1/2 ಯಾಕಂದ್ರೆ ಇದು 2 ಜೊತೆಗೆ ಗುಣಿಸಾಕೈತಿ. ಅದಕ್ಕ 2 × 1/2 ಪ್ಲಸ್ ಐತಿ ಪ್ಲಸ್ ಹಚ್ತೀನಿ
ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ. ಆಲ್ರೆಡಿ ನಿಮ್ಗೆ ಗೊತ್ತೈತಿ ಟ್ಯಾನ್ 45 ಇದ ಬೆಲೆ ಏನೈತಿ ಹೇಳ್ರಿ? ಟ್ಯಾನ್ 45 ಡಿಗ್ರಿ ಬೆಲೆ 1 ಐತಿ. ಟ್ಯಾನ್ 45 ಡಿಗ್ರಿ ಬೆಲೆ ಏನೈತಿ? 1 ಐತಿ. 1 ಹಚ್ಕೋರಿ. ನೆಕ್ಸ್ಟ್ ಏನೈತಿ ಇಲ್ಲಿ? ಮೈನಸ್ ಐತಿ. √3 ಐತಾ? ಆಸ್ ಇಟ್ ಈಸ್ √3 ಹಂಗ ಹಚ್ಕೋರಿ. √3 ಹಚ್ಕೊಂಡ್ವಿ. ಈಗ ಕೋಸೆಕ್ 60 ಡಿಗ್ರಿ, ಏನೀಗ ಕೋಸೆಕ್ 60 ಡಿಗ್ರಿ. ಕೋಸೆಕ್ 60 ಡಿಗ್ರಿ ಏನೈತಿ? ಸೈನ್ 60 ಡಿಗ್ರಿ ಬೆಲೆಯ ವಿಲೋಮ ಆಗೈತಿ. ಸೈನ್ 60 ಡಿಗ್ರಿ ಅಂದ್ರೆ ಏನೈತಿ? √3/2. ಹೌದಾ? ಹಾಗಾದ್ರೆ ಕೋಸೆಕ್ 60 ಡಿಗ್ರಿ ಏನಾಗಿರುತ್ತ? ಕೋಸೆಕ್ 60 ಡಿಗ್ರಿ ಅಂದ್ರ 2/√3. ಅದರ ಬೆಲೆ ಎಷ್ಟು ಬರ್ತಾ? 2/√3. √3 ಏನ್ ಮಾಡಾಕತ್ತಿತ್ತ? ಕೋಸೆಕ್ 60 ಡಿಗ್ರಿ ಜೊತೆಗೆ ಗುಣಸಾಕತ್ತಿತ್ತ. ನಾ ಕೋಸೆಕ್ 60 ಡಿಗ್ರಿ ಬೆಲೆ ಏನ್ ಮಾಡಿದೆ? 2/√3 ಬಂದೆ. ಯಾಕಂದ್ರ ಕೋಸೆಕ್ 60 ಡಿಗ್ರಿ ಬೆಲೆ ಏನೈತಿ? 2/√3 ಐತಿ. ಅರ್ಥ ಆಯ್ತಾ? ಈಗ ಏನ್ ಮಾಡ್ರಿ? ಡಿವೈಡೆಡ್ ಬೈ ಆಸ್ ಇಟ್ ಈಸ್ ಅಂಶದಾಗ ಇದ್ದಿದ್ದನ್ನ ನೀಟಾಗಿ ಬರ್ದ್ವಿ. ಅದೇ ರೀತಿ ಛೇದದಾಗ ಇದ್ದಿದ್ದನ್ನು ಬರ್ಕೋರಿ. √3 ಐತಿ, √3 ಬರ್ಕೋರಿ. ಇಂಟು ಯಾಕ? ಸೆಕ್ 30 ಜೊತೆಗೆ ಏನ್ ಮಾಡಕತ್ತೈತಿ? √3 ಗುಣಸಾಕತೈತಿ. ಏನ್ ಮಾಡಕತ್ತೈತಿ? ಗುಣಸಾಕತೈತಿ. ನೋಡ್ರಿ, ಸೆಕ್ 30 ಡಿಗ್ರಿ. ಸೆಕ್ 30 ಡಿಗ್ರಿ ಅಂದ್ರ ಸೆಕ್ ಅನ್ನೋದು ಕಾಸ್ ದ ವಿಲೋಮ ಆಗೈತಿ. ಕಾಸ್ 30 ಡಿಗ್ರಿ ಅಂದ್ರೆ ಏನೈತಿ? √3/2 ಐತಿ. ಹಾಗಂದ್ರ ಸೆಕ್ 30 ಡಿಗ್ರಿ ಅಂದ್ರೆ ಏನ್ ಬರ್ತೀರಿ? ಸೆಕ್ 30 ಡಿಗ್ರಿ ಅಂದ್ರೆ ಸೇಮ್ ಇಲ್ಲಿ ಬಂದೈತಿಲ್ಲ ಕಾಸ್ 60 ಡಿಗ್ರಿ 2/√3 ಬರುತ್ತೆ. ಬರ್ತಾ? ಬರ್ಕೊಡಿ 2/√3. ಓಕೆ. ಪ್ಲಸ್ ಐತಿ, ಪ್ಲಸ್ ಹಚ್ಕೋರಿ. 2 ಐತಿ, 2 ಹಾಕ್ರಿ. ಇಂಟು ಕಾಸ್ 60 ಡಿಗ್ರಿ. ಕಾಸ್ 60 ಡಿಗ್ರಿ ಅಂದ್ರೆ ಏನೈತಿ? ಆಲ್ರೆಡಿ ಬರ್ದಿವಲ್ಲ. ಕಾಸ್ 60 ಡಿಗ್ರಿ ಅಂದ್ರೆ ಏನೈತಿ? 1/2 ಐತಿ. 1/2 ಬರ್ಕೊಂಡ್ವಿ. ಪ್ಲಸ್ ಐತಿ, ಪ್ಲಸ್ ಹಾಕ್ರಿ. ಕಾಟ್ 45 ಡಿಗ್ರಿ ಏನೈತಿ ಬೇರೆ? ಟ್ಯಾನ್ 45 ಡಿಗ್ರಿ 1 ಐತಿ. ಟ್ಯಾನ್ 45 ಡಿಗ್ರಿ 1 ಐತಿ. ಅದೇ ರೀತಿ ಟ್ಯಾನ್ ಡೆವಲಪ್ ಯಾವ್ದು? ಕಾಟ್ 45 ಕೂಡ ಏನೈತಿ ಬೆಲೆ? 1 ಐತಿ. ಐತೆ? ಇಷ್ಟು ಬರ್ಕೊಂಡಿವಿ. ಈಗ ನೋಡ್ರಿ, ಕೇರ್ಫುಲ್ ಆಗಿ ನೋಡ್ರ. ಇಲ್ಲಿ ಏನಾರ ನೀವು ಕಾಸ್ 60 ಡಿಗ್ರಿದ 1/2 ಹಾಕಲ್ಲ, ಏನಾದ್ರ ಸೈನ್ 30 ಡಿಗ್ರಿ ಬೆಲೆ ಯಾವ್ದಾದ್ರು ಒಂದು ಬೆಲೆ ಹಾಕಿದ್ರು ಕೂಡ ಏನಾಗುತ್ತಾ? ಎಂಟೈರ್ ಪ್ರಾಬ್ಲಮ್ ರಾಂಗ್ ಆಗುತ್ತ. ಅದಕ್ಕೆ ನಿಮ್ಗೆ ಏನ್ ಗೊತ್ತಿರ್ಬೇಕು? ಇವು ಏನ್ ಅದಾವಲ್ಲ 6 ಅನುಪಾತಗಳು ಮತ್ತೆ ಆ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂಗ ಅದ್ರ ಬೆಲೆ ಗೊತ್ತಿರ್ಬೇಕು ನಿಮಗ. ಅದು ಪರ್ಫೆಕ್ಟ್ ಆದಂದ್ರ ಈ ತರ ಪ್ರಾಬ್ಲಮ್ ನ ನೀವು ಈಸಿಯಾಗಿ ಬಿಡಿಸ್ತೀರಿ. ಒಂದ ಸ್ಟೆಪ್ನಾಗ ಮುಗಿದ್ ಬಿಡುತ್ತ ಪ್ರಾಬ್ಲಮ್. ನೋಡ್ರಿ, ಈಗ 2 1 2 1 ಈ 2 ಕ್ಯಾನ್ಸಲ್ ಆಗ್ತದೆ. ಓಕೆ. ಮತ್ತೆ ನೋಡ್ರಿ, ಈ 3 ಕ್ಯಾನ್ಸಲ್ ಆಯ್ತು. √3 ಕ್ಯಾನ್ಸಲ್ ಆತ. ಮತ್ತೆ ನೋಡ್ರಿ ಛೇದದಾಗ ಈ √3 ಮತ್ತೆ ಈ √3 ಕ್ಯಾನ್ಸಲ್. ಮತ್ತೆ ಈ 2 ಕ್ಯಾನ್ಸಲ್. ಕ್ಯಾನ್ಸಲ್ ಮಾಡಿದ್ರೆ ಈಗ ಏನ್ ಉಳಿದೈತಿ ಅದನ್ನ ಬರ್ಕೋರಿ ನೀಟಾಗಿ. ಅಂಶದಾಗ ಏನ್ ಉಳಿದೈತಿ? ಇಲ್ಲಿ 1 ಉಳಿದೈತಿ. 1 ಪ್ಲಸ್ ಐತಿ, ಪ್ಲಸ್ ಬರ್ಕೋರಿ. ಮತ್ತೆ ಇಲ್ಲಿ ಏನೈತಿ? 1 ಐತಿ, 1 ಬರ್ಕೋರಿ. ಇಲ್ಲಿ ಏನೈತಿ? ಮೈನಸ್ 2 ಉಳಿದೈತಿ, 2 ಬರ್ದೆ. ಡಿವೈಡೆಡ್ ಬೈ √3 ಕ್ಯಾನ್ಸಲ್ ಆಗಿ ನಮ್ಗೆ ಏನ್ ಉಳಿದೈತಿ? ಇಲ್ಲ ಛೇದದೊಳಗ 2 ಉಳಿದೈತಿ. ಮತ್ತೆ ಪ್ಲಸ್ ಐತಿ, ಏನಿಲ್ಲ ಅಂದ್ರೂ 1 ಇರುತ್ತ. 1 ಪ್ಲಸ್ ಮತ್ತೆ 1. ಓಕೆ. ನೋಡ್ರಿ, ಕೂಡಿಸ್ರಿ. 2 ಮೈನಸ್ 2 ಡಿವೈಡೆಡ್ ಬೈ ಈ 2 1 3 1 4 ಇಷ್ಟ ಬಂತ. ಈ 2 ಏನಾಗುತ್ತಾ? ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತಾ? ಏನ್ ಉಳಿತೈತಿ? 0. 0/4 ಅಂದ್ರೆ ಅದ್ರ ಬೆಲೆ ಎಷ್ಟು ಬರ್ತಾ? 0 ಬರುತ್ತಾ? ಓಕೆ. ಇಷ್ಟು ಈಸಿ ಐತಿ ನೋಡ್ರಿ ಪ್ರಾಬ್ಲಮ್ ಇದೆ. ನಮಗ ಆ ಹ್ಯಾಂಗಲ್ ಬೆಲೆ ಗೊತ್ತಿರ್ಬೇಕು. ತ್ರಿಕೋನಮಿತಿಯ ಆಂಗಲ್ಸ್ ಬೆಲೆ ಅಂದ್ರೆ ಕೋನಗಳ ಅಳತೆ ಬೆಲೆ ಗೊತ್ತಿತ್ತಪ್ಪ ಅಂದ್ರ ಈ ಪ್ರಾಬ್ಲಮ್ ನ ಈ ತರ ಪ್ರಾಬ್ಲಮ್ ಒಂದೇ ಸ್ಟೆಪ್ ನೋಡ್ರಿ. ನಾ ಏನ್ ಮಾಡಿದೆ? ನೀಟಾಗಿ ಬರ್ಕೊಂಡೆ. ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ಅಲ್ಲಿ ಕೂಡ್ಸಿದ್ದೆ, ಕಳೆದೆ. ಹೌದಾ? ಅದ್ರ ಬೆಲೆ ಕಂಡಿಡ್ದೆ. ಇಷ್ಟೇ ಸಿಂಪಲ್. ಅದು ನಿಮಗ್ 3 ಮಾರ್ಕ್ಸ್ ಸಿಗುತ್ತೆ. ಈ 3 ಮಾರ್ಕ್ಸ್ ಸಿಗ್ಬೇಕಪ್ಪ ಅಂದ್ರ ನಿಮಗ ಆ ಇಡೀ ಚಾರ್ಟ್ ಏನಾಗಿರ್ಬೇಕು? ತಲೆಯಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಓಕೆ. ಇದೇ ತರ ಏನೈತಿ? 4th ಕ್ವಶನ್ ಐತಿ. ಓಕೆ. ಇದು ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಇಲಾಖೆಯವರು ಹೊರಡಿಸಿದಂತ ಇಲಾಖೆಯವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗೈತಿ?
ಈ ಪ್ರಶ್ನೆ ಬಂದೈತಿ. ಎಷ್ಟು ಅಂಕಕ್ಕೆ ಬಂದೈತಿ? 3 ಅಂಕಗಳಿಗೆ. ಓಕೆ, ಈಗ ಏನ್ ಮಾಡೋಣ, 3 ಉದಾಹರಣೆಗಳ ನೋಡಿದ್ವಿ. 4ನೇ ಉದಾಹರಣೆಗಳ ಇದೇ ತರ ಐತಿ, ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ ಓಕೆ, ಈಗ 4th ಒಂದು ಕ್ವಶನ್. ಓಕೆ, ಇಲ್ಲಿವರೆಗೆ ಏನ್ ಮಾಡಿದ್ವಿ ನಾವು? 3 ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಈ 4th ಒನ್ ಏನೈತಿ ನೋಡ್ರಿ, ಕ್ವಶನ್ ನೀಟಾಗಿ ಹೋದ್ರಿ. ಮೌಲ್ಯೀಕರಿಸಿ ಅಂದ್ರ ಬೆಲೆಯನ್ನ ಕಂಡುಹಿಡಿಯಿರಿ. ಯಾವ್ದ್ರದ್ದು? tan 60 degree divided by cos 60 degree plus secant 60 degree divided by 2 into sin 90 degree minus 1 divided by cos square 45 degree. ಇದ್ರದ್ದು ಏನ್ ಮಾಡ್ಬೇಕು ನಾವು? ಬೆಲೆಯನ್ನ ಕಂಡುಹಿಡಿಬೇಕು. ಇದ್ರ ಬೆಲೆ ಕಂಡುಹಿಡಿಬೇಕಂದ್ರ ನಮಗೇನ್ ಗೊತ್ತಿರ್ಬೇಕು? ಆ ಚಾರ್ಟ್ ಗೊತ್ತಿರ್ಬೇಕು. ಆ ಚಾರ್ಟ್ ಗೊತ್ತಿದ್ರ ಮಾತ್ರ ಈ ತರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ ನಮ್ಗ ಸಾಧ್ಯ ಆಗುತ್ತ. ಅರ್ಥ ಆತ್ರಿಲ್ರಿ? ಆ ಚಾರ್ಟ್ ಅಷ್ಟು ಇಂಪಾರ್ಟೆಂಟ್ ಅಂದ್ರ ನಿಮ್ಗ ಈ 3 ಮಾರ್ಕ್ಸ್, ಹೌದಾ? 3 ಮಾರ್ಕ್ಸ್ ಇಂದ ಇದ್ರ ಮೇಲೆ ಕೇಳ್ತಾನ. ಓಕೆ, ಮತ್ತ 1 ಮಾರ್ಕ್ಸ್ ಇಂದ ಏನ್ ಮಾಡ್ತಾನ? ಕೇಳ್ಬಿಡ್ತಾನ. ಯಾವ ತರ? tan 60 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ, ಮತ್ತೆ cos 45 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ, ಹೌದಾ? ಮತ್ತೆ ನೆಕ್ಸ್ಟ್ sin 90 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ ಅಂತೇಳಿ. ಅದಕ್ಕ ಆ ಚಾರ್ಟ್ ನಿಮ್ಗ ಗೊತ್ತಿರ್ಬೇಕು. ಓಕೆ, ನೋಡ್ರಿ ಈ ಪ್ರಾಬ್ಲಮ್ ಬರೀಲಿ. tan 60 degree divided by cos 60 degree plus secant 60 degree divided by 2 into sin 90 degree minus 1 divided by cos 45 degree. ನೋಡಿ ಅದನ್ನ ಬರ್ಬೋದು ನೀಟಾಗಿ. tan 60 degree divided by cot 60 degree plus secant 60 degree divided by 2 into sin 90 degree minus 1 divided by cos square 45 degree. ಓಕೆ, ಬರ್ಕೊಂಡ್ವಿ. ಫಸ್ಟ್ tan 60 ಡಿಗ್ರಿ ಅಂದ್ರೆ ಏನೈತಿ ಬೆಲೆ? tan 60 ಡಿಗ್ರಿ, tan 60 ಡಿಗ್ರಿ ಅಂದ್ರೆ ಏನೈತಿ ನಿಮ್ಗೆ ಆಲ್ರೆಡಿ ಗೊತ್ತೈತಿ. tan 60 ಡಿಗ್ರಿ ಬೆಲೆ √3 ಅಂತೇಳಿ. ಏನ? √3. ಅದನ್ನ ಬರ್ಕೋರಿ. tan 60 ಇದ್ದಾನೆ √3 ಡಿವೈಡೆಡ್ ಬೈ cos 60 ಡಿಗ್ರಿ ಅಂದ್ರೆ ಏನೈತಿ ಬೆಲೆ? tan 60 ಡಿಗ್ರಿ ಅಂದ್ರ √3 ಐತಿ. tan ಯಾವ್ದು? cot. ಹಾಗಾದ್ರೆ cos 60 ಡಿಗ್ರಿ ಅಂದ್ರೆ ಏನ್ ಬರುತ್ತಾ? cos 60 ಡಿಗ್ರಿ ಅಂದ್ರೆ 1/√3 ಬರುತ್ತಾ. ಅದನ್ನ ಇಲ್ಲಿ ಬರ್ಕೋರಿ. 1/√3 ಬರ್ಕೊಂಡ್ವಿ. ಪ್ಲಸ್ ಐತಿ, ಪ್ಲಸ್ ಹಚ್ಚಿ. ಸೆಕೆಂಡ್ 60 ಡಿಗ್ರಿ, ಸೆಕೆಂಡ್ ಅಂದ್ರ ಕಾಸ್ ದ ವಿಲೋಮ. cos 60 ಡಿಗ್ರಿ ಅಂದ್ರೆ ಏನೈತಿ? 1/2 ಐತಿ. ಸೆಕೆಂಡ್ 60 ಡಿಗ್ರಿ ಅಂದ್ರೆ ಏನ್ ಬರುತ್ತಾ? 2 ಬರುತ್ತಾ. ಎಷ್ಟು ಬರ್ತಾ ಸೆಕೆಂಡ್ 60 ಬೆಲೆ? ಸೆಕೆಂಡ್ 60 ಡಿಗ್ರಿ ಬೆಲೆ 2 ಬರುತ್ತಾ. 2 ಬರ್ಕೋರಿ ಡಿವೈಡೆಡ್ ಬೈ 2 ಐತಿ, 2 ಬರ್ಕೋರಿ ಇಂಟು sin 90 ಡಿಗ್ರಿ ಅಂದ್ರ 1 ಐತ. sin 90 ಡಿಗ್ರಿ ಬೆಲೆ ಏನೈತಿ? 1 ಐತಿ. ಬೇಕಾದ್ರೆ ನೋಡ್ರಿ ಚಾರ್ಟ್. sin 90 ಡಿಗ್ರಿ ಏನೈತಿ? 1 ಐತಿ. ಮೈನಸ್ ಐತಿ, ಮೈನಸ್ ಹಚ್ಕೋರಿ. 1 ಡಿವೈಡೆಡ್ ಬೈ cos ಸ್ಕ್ವೇರ್ 45 ಡಿಗ್ರಿ. cos ಸ್ಕ್ವೇರ್ 45 ಡಿಗ್ರಿ ಕಂಡುಹಿಡಿಯಕ್ಕೆ ಮುಂಚೆ ನಾವೇನ್ ಮಾಡ್ಬೇಕು? cos 45 ಅಂದ್ರೆ ತಿಳ್ಕೊಬೇಕು. cos 45 ಡಿಗ್ರಿ ಬೆಲೆ ಏನೈತಿ? cos 45 ಡಿಗ್ರಿ ಡಿವೈಡೆಡ್ ಬೈ 1/√2 ಐತಿ. ಅದನ್ನ ಬರ್ಕೊಂಡು ನೀಟಾಗಿ 1/√2. cos ಸ್ಕ್ವೇರ್ ಐತಿ. ನಾವು ನೋಡಿದ್ದು cos 45 ಇದೆ. cos ಸ್ಕ್ವೇರ್ ಅಂದ್ರೆ 1/√2 ಹೋಲ್ ಸ್ಕ್ವೇರ್. 1/√2 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡ್ರಿ √3 ಏನಿಲ್ಲ ಅಂದ್ರೆ ಕೆಳಗೆ ಇರುತ್ತಾ? 1 ಇರುತ್ತಾ. ಇದ್ದಿದ್ದೇನೆ ಏನ್ ಮಾಡ್ಬೇಕ? ಅಂಶ ಛೇದ ಇದ್ದಿದ್ದೇನೆ ಅಂಶ ಆಗುತ್ತಾ? ಅಂಶ ಇದ್ದಿದ್ದೆ ಛೇದ ಮಾಡ್ಬೇಕು. ಅಂದ್ರೆ √3/1. ಓಕೆ, ಪ್ಲಸ್ ಐತಿ, ಪ್ಲಸ್ ಹಚ್ರಿ. 2 ಡಿವೈಡೆಡ್ ಬೈ 2 ಒಂದೇ 2. ಮೈನಸ್ ಐತಿ, ಮೈನಸ್ ಹಚ್ರಿ. 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದ್ರೆ 1 ಬರುತ್ತಾ? ರೂಟ್ ನೋಡ್ರಿ √2 ಹೋಲ್ ಸ್ಕ್ವೇರ್ ಬರುತ್ತೆ. ಈ ಸ್ಕ್ವೇರ್ ಊಟ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗುತ್ತೆ. √3 ಇಂಟು √3 ಅಂದ್ರೆ √3 ಹೋಲ್ ಸ್ಕ್ವೇರ್. 2 ಒಂದೇ ಪ್ಲಸ್ 1 ಉಳಿತೈತಿ. ಹೌದಾ?
ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮೈನಸ್ ಒಂದು ಡಿವೈಡೆಡ್ ಬೈ ಏನಿಲ್ಲ ಅಂದ್ರೆ ಏನಿರ್ತಾ ಒಂದ್ ಇರ್ತ ಇಂಟು ಈ ಸ್ಕ್ವೇರ್ ರೂಟ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿರ್ತಾ ಹಂಗಾಗಿ 2/1 ಸಿಗುತ್ತೆ ನಮ್ಗೆ. ಓಕೆ, ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಂದ ಏನ್ ಉಳಿತೈತೆ ನಮ್ಗ 3 ಪ್ಲಸ್ ಐತಿ ಪ್ಲಸ್ ಹಚ್ಚಿದೆ ಪ್ಲಸ್ 1 ಮೈನಸ್ 2 ಒಂದೇ 2 ಓಕೆ, ದಿಸ್ ಪ್ಲಸ್ 3 ಪ್ಲಸ್ 1 4 ಮೈನಸ್ 2 4 2 ಹೋದ್ರೆ ಎಷ್ಟು ಸಿಗುತ್ತೆ ನಮ್ಗ 2 ಸಿಗುತ್ತಾ. ಇದೇನಾಗಿರುತ್ತ tan 60 degree divided by cos 60 degree plus secant 60 degree divided by 2 into sin 90 degree minus 1 divided by cos square 45 degree ದ ಬೆಲೆ ಆಗಿರುತ್ತೆ. ಯಾವುದು 2. ಓಕೆ, ಮೌಲ್ಯೀಕರಿಸಿದ್ವಾ ಇದ್ರ ಬೆಲೆಯನ್ನು ಕಂಡಿಡಿದ್ವಾ. ಓಕೆ, ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗ ಆ ಚಾರ್ಟ್ ಗೊತ್ತಿರ್ಬೇಕು. ಓಕೆ, ಈಗ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. 1 ಮಾರ್ಕ್ಸಿನ ಕ್ವಶನ್ ಅದೇನೈತಿ ಒಂದ್ ಸ್ವಲ್ಪ ಟ್ರಿಕ್ ಐತಿ. ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ನಾನು ಏನ್ ಮಾಡ್ತೀನಿ ನಿಮ್ಗ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಏನ್ ಮಾಡಿದ್ವಿ ಇಲ್ಲಿವರೆಗೂ 3 ಅಂಕದ ಅತ್ಯಂತ ಪ್ರಮುಖವಾದ ಪ್ರಶ್ನೆಯನ್ನ ತಿಳ್ಕೊಂಡಿದ್ವಿ. ಈಗ ಇದು 1 ಅಂಕಕ್ಕೆ ಬರುತ್ತಾ, ಆದ್ರ ಡಿಫ್ರೆಂಟ್ ಐತಿ ಕ್ವಶನ್ ಏನೈತಿ ಡಿಫ್ರೆಂಟ್ ಐತಿ. ಯಾವ ತರ ಐತಿ ನೋಡ್ರಿ. cot A is equals to 3 tan A ಆದರೆ ಕೋನ ಎ ಅಳತೆ ಕಂಡು ಹಿಡಿಯಿರಿ ಅಂತ ಐತಿ. ನಾವೇನ್ ಮಾಡ್ಬೇಕು, ಈ ಕೋನ ಎ ಅಳತೆ ಕಂಡು ಹಿಡಿಬೇಕು. ಕಂಡುಹಿಡಿಯೋಣ. ಓಕೆ, ನೋಡ್ರಿ ಏನ್ ಕೊಟ್ಟಾನ ಅದನ್ನ ಬರ್ಕೊಂಡು ಫಸ್ಟ್. cot A is equals to 3 tan A ಕೊಟ್ಟಾನ. tan A ಏನ್ ಮಾಡಕತ್ತೈತಿ, 3 ಜೊತೆಗೆ ಗುಣಿಸಾಕತ್ತೈತಿ. ನಾ ಏನ್ ಮಾಡ್ತೀನಿ, tan A ನ ಈ ಕಡೆ ತಗೊಂಡ್ಬರ್ತೀನಿ. ಯಾವ ಕಡೆ is equals to ಈ ಕಡೆ. ಅವಾಗ ಏನ್ ಮಾಡ್ತಿದ cot A ನ ಭಾಗಿಸುತ್ತ. cot A divided by tan A is equals to ಏನು ಉಳಿತಿ 3 ಉಳಿತಿ. 3 ಉಳಿತ್ಯಾ. ಓಕೆ, 1/tan A. tan A ಯಾವ್ದ್ರ ವಿಲೋಮ, cot A ದ ವಿಲೋಮ. ಓಕೆ, ನೋಡ್ರಿ cot A ಹೆಂಗೈತೆ ಅದು ನಾನು ಬರ್ಕೊಂತೀನಿ. cot A ಇಂಟು 1 ಡಿವೈಡೆಡ್ ಬೈ tan A ಅಂತ ಬರ್ಕೊಂತೀನಿ. ಓಕೆ, ಇದು ಕೊಟ್ಟು ಏನೈತಿ 3 ಐತಿ. 1 ಡಿವೈಡೆಡ್ ಬೈ tan A ಅಂದ್ರೆ ಏನೈತಿ, 1 ಡಿವೈಡೆಡ್ ಬೈ tan A ಅಂದ್ರೆ cot A ಅಂತ ಬರಿಬೋದಾ, ಬರಿಬಹುದು. ಯಾಕಂದ್ರ tan A ಅನ್ನೋದು cot A ದ ವಿಲೋಮ. tan A ಅನ್ನೋದು cot A ದ ವಿಲೋಮ. cot A ಇಂಟು cot A ಏನ್ ಬರ್ತಾ, cot ಸ್ಕ್ವೇರ್ A ಬರ್ತಾ. cot ಸ್ಕ್ವೇರ್ A is equals to 3. cot ಸ್ಕ್ವೇರ್ A is equals to 3. ಈ ಸ್ಕ್ವೇರ್ ಇದ್ದಿದ್ದು ಏನ್ ಮಾಡ್ತೀನಿ ನಾನು ಆ ಕಡೆ ಕಳಿಸ್ತೀನಿ. ಹೌದಾ, ಸ್ಕ್ವೇರ್ ತೆಗಿತೀನಿ ನಾನು. ಏನ್ ಬರ್ತೀನಿ, cot A is equals to ರೂಟ್ 3 ಬರ್ತಾ. ಏನ್ ಬರ್ತಾ, ರೂಟ್ 3 ಬಂತಾ, ರೂಟ್ 3. ನಮಗೇನ್ ಬೇಕೀಗ, ಎ ದ ಬೆಲೆ ಬೇಕು. ಕೋನ ಎ ದ ಬೆಲೆ ಕಂಡುಹಿಡಿಯೋಣ. ನೋಡ್ರಿ, cot A ಇದ್ದಿದ್ದನ್ನ ಎ ಹೆಸರು ಇಟ್ಕೋರಿ. ಈ ಕಡೆ ಕಳಿಸಿದ್ರೆ ಏನಂತ, cot ಇನ್ವರ್ಸ್ ರೂಟ್ 3 ಆಗುತ್ತ. cot ಇನ್ವರ್ಸ್ ರೂಟ್ 3 ಆಗುತ್ತ. ಓಕೆ, cot ಇನ್ವರ್ಸ್ ರೂಟ್ 3. ಇಲ್ಲಿ ನೋಡ್ರಿ, cot 30 ಡಿಗ್ರಿ ಅಂದ್ರೆ ಏನೈತಿ, cot 30 ಡಿಗ್ರಿ ಅಂದ್ರೆ ಏನೈತಿ, ರೂಟ್ 3 ಐತಿ. ಹೌದಾ, ರೂಟ್ 3 ಐತಿ. 30 ಡಿಗ್ರಿ ಇಲ್ಲೇ ಇಟ್ಕೋರಿ. cot ಇನ್ವರ್ಸ್ ಏನ್ ಬರ್ತಾ, ರೂಟ್ 3 ಬರ್ತ. ಓಕೆ, cot 30 ಡಿಗ್ರಿ ಅಂದ್ರ ರೂಟ್ 3 ಐತಿ ಬೆಲೆ. 30 ಡಿಗ್ರಿ ಅಂದ್ರ cot ಇನ್ವರ್ಸ್ ಆಫ್ ರೂಟ್ 3. ಇದ್ರ ಉಲ್ಟಾ cot ಇನ್ವರ್ಸ್ ಆಫ್ ರೂಟ್ 3 ದಲ್ಲಿ ಏನಂತ ಬರಿಬೋದು ನಾನು, A is equals to 30 ಡಿಗ್ರಿ ಅಂತ ಬರಿಬೋದಾ, ಬರದು. ಅವ್ರ ಏನ್ ಹೇಳ್ತಾರೆ, ಕೋನ ಎ ಅಳತೆಯನ್ನ ಕಂಡಿಡಿ ಅಂತ ಹೇಳ್ತಾರೆ. ನಾ ಏನ್ ಮಾಡಿದೆ, ಕೋನ ಎ ದ ಅಳತೆಯನ್ನ ಕಂಡಿಡಿದ್ವಿ. ಯಾವ ರೀತಿ ಕಂಡಿಡಿದೆ ನೋಡ್ರಿ. cot A is equals to 3 tan A ಕೊಟ್ಟಿದ್ರ ಅವ್ರು, ಅದನ್ನ ಬರ್ಕೊಂಡು ಆಸ್ ಇಟ್ ಈಸ್. tan A ಏನ್ ಮಾಡಕತ್ತಿತ್ತು, 3 ಜೊತೆ ಗುಣಿಸಾಕತ್ತಿತ್ತ. ಓಕೆ, ಆ ಗುಣಿಸೋದನ್ನ ಈಸ್ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬಂದೆ ಎಡಗಡೆ ಭಾಗಕ್ಕ. ಅವಾಗ ಏನ್ ಮಾಡ್ತಿದ್ದ, cot A ನ ಭಾಗಿಸುತ್ತ. ಯಾವಾಗ ನಾವು ಬಲಗಡೆ ಇದ್ದಂತದ್ದು ಗುಣಿಸೋದನ್ನ ಎಡಗಡೆ ತಗೊಂಡ್ಬರ್ತೀವಲ್ಲ, ಅವಾಗ ಏನ್ ಮಾಡ್ತದ, ಭಾಗಿಸುತ್ತ. ಅದೇ ರೀತಿ cot A ಡಿವೈಡೆಡ್ ಬೈ tan A ಅಂತ ಬರ್ಕೊಂಡೆ. ಈಸ್ ಈಕ್ವಲ್ಸ್ ಟು 3 ಐತಿ, 3 ಬರ್ಕೊಂಡೆ. cot A ಹೆಂಗೈತೆ ಹಂಗ ಬರ್ಕೊಂಡಿನಿ. ಇಂಟು 1 ಡಿವೈಡೆಡ್ ಬೈ tan A ಅಂತ ಬರ್ಕೊಂಡೆ.
ಸೇಮ್ ಈ ತರ ಬಂದ್ರು ಒಂದ, ಈ ತರ ಬಂದ್ರು ಒಂದ, ಹೊಳ್ಳಿ ಇದ ಬರುತ್ತಾ. ಇದಕ್ಕೋಸ್ಟು 3 ನೋಡ್ರಿ. ಕಾಟ್ ಎ ಅಂದ್ರೆ ಏನೈತಿ? ಕಾಟ್ ಎ ಇದಕ್ಕೋಸ್ಟು 1/tan ಎ ಐತೆ. ಎರಡು ವಿಲೋಮ ಇವು. ಕಾಟ್ ಎ ಐತೆ 1/tan ಎ ಅಂತ ಬರಿಬಹುದು. 1/tan ಎ ಇತ್ತಂದ್ರ ಅದನ್ನೇನಂತ ಬರಿಬಹುದು? ಕಾಟ್ ಎ ಅಂತ ಬರಿಬಹುದು. ಯಾಕಂದ್ರ ಅವು ಪರಸ್ಪರ ವಿಲೋಮಗಳಾಗ್ಯಾವು. ಓಕೆ, ಅದೇ ರೀತಿ ಏನ್ ಮಾಡಿದೆ, 1/tan ಎ ಇದ್ದರೆ ಕಾಟ್ ಎ ಬರ್ಲಿ. ಕಾಟ್ ಎ ಇಂಟು ಕಾಟ್ ಎ ಏನ್ ಬಂತ? ಕಾಟ್ ಸ್ಕ್ವೇರ್ ಎ ಬಂತ. ಕಾಟ್ ಸ್ಕ್ವೇರ್ ಎ ಇದಕ್ಕೋಸ್ಕರ ಏನಾಯ್ತು? 3 ಆಯ್ತು. ನಾ ಏನ್ ಮಾಡ್ತೀನಿ, ಸ್ಕ್ವೇರ್ ತೆಗೆದು ಬಿಡ್ತೀನಿ ಅಥವಾ ಆ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತಾ? ಕಾಟ್ ಎ ಇದಕ್ಕೋಸ್ಕರ √3 ಆಗುತ್ತ. ನಮಗ್ ಕಂಡು ಏನಿದ್ದವ್ರು ಕೋನ ಎದ ಆಗುತ್ತೆ. ಎ ಅಲ್ಲೇ ಇಟ್ಕೋತೀನಿ. ಕಾಟ್ ಆ ಕಡೆ ಕಳಿಸಿದ್ರೆ ಏನಾಗುತ್ತಾ? ಎಡಗಡೆ ಇದ್ದಿತ್ತು ಆ ಕಡೆ ಹೋದ್ರೆ ಇನ್ವರ್ಸ್ ಆಗುತ್ತಾ. ಕಾಟ್ ಇನ್ವರ್ಸ್ √3. ಕಾಟ್ ಇನ್ವರ್ಸ್ √3 ಅಂದ್ರು ಒಂದ, 30 ಡಿಗ್ರಿ ಅಂದ್ರು ಒಂದ. ಇಲ್ಲಿ ಏನೈತಿ ನೋಡ್ರಿ, ಕಾಟ್ 30 ಡಿಗ್ರಿ √3 ಐತಿ. ನಾ ಅದಕ್ಕ ಕಾಟ್ ಇನ್ವರ್ಸ್ √3 ಇದ್ದಲ್ಲಿ ಏನ್ ಮಾಡಿದೆ? 30 ಡಿಗ್ರಿ ಬರ್ಲಿ. ಅದಕ್ಕ ಕೋನದ ಅಳತೆ ಎಷ್ಟು ಸಿಕ್ತು ನಮಗ? 30 ಡಿಗ್ರಿ ಸಿಕ್ತ. ಈ ತರ ಏನ್ ಮಾಡ್ಬೇಕ? ಸಾಲ್ವ್ ಮಾಡ್ಬೇಕಾಗತ್ತ. ಇದಂತಲ್ಲ, ನಿಮ್ಗೆ ಯಾವ್ದೇ ಕ್ವಶನ್ ಬರ್ಲಿ, ನೀಟಾಗಿ ಏನ್ ಕೊಟ್ಟಾನ ಅದನ್ನ ಬರ್ಕೋರಿ. ಇಲ್ಲ ಯಾವ್ದರ ವಿಲೋಮ ಹಾಕ್ಬೇಕು, ಯಾವ್ದರ ಮತ್ತೇನ್ ಮಾಡ್ಬೇಕು, ಸೂತ್ರ ಹಾಕ್ಬೇಕು. ಟ್ಯಾನ್ ಎ ಅಂದ್ರೆ ಏನ್ ಬರ್ಕೋಬೇಕು, ಕಾಟ್ ಎ ಅಂದ್ರೆ ಏನ್ ಬರ್ಕೋಬೇಕು, ಟ್ಯಾನ್ 30 ಡಿಗ್ರಿ ಏನೈತಿ, ಕಾಟ್ 60 ಡಿಗ್ರಿ ಏನೈತಿ, ಇವೆಲ್ಲ ಗೊತ್ತಿದ್ರೆ ಮಾತ್ರ ನಮ್ಗೆ ಏನಾಗುತ್ತಾ, ಈ ತ್ರಿಕೋನಮಿತಿಯಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ಅತ್ಯಂತ ಸುಲಭವಾಗಿ ಬಿಡಿಸ್ಬೇಕಾಗುತ್ತೆ. ಬಿಡಿಸಬಹುದು. ಓಕೆ, ನೀವೇನ್ ಮಾಡ್ರಿ, ಈ ತರ ಪ್ರಾಬ್ಲಮ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನಾ ಏನ್ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತ. ತ್ರಿಕೋನಮಿತಿಯ ಸೂತ್ರಗಳು ಬರ್ತಾವ ಒಂದಿಷ್ಟು. ಆ ಸೂತ್ರಗಳು ಯಾವುವು ಮತ್ತ ಅವನ್ನ ಯಾವ ರೀತಿ ಮಾಡಿಫೈ ಮಾಡ್ಬೇಕು, ಅದ್ರ ಮ್ಯಾಗ ಫಿಕ್ಸ್ 3 ಕ್ವಶನ್, 3 ಮಾರ್ಕ್ಸಿಂದ 1 ಕ್ವಶನ್ ಬಂದೇ ಬರುತ್ತ. ಓಕೆ, ಇದನ್ನ ಕೇಳ್ಬೋದಿಲ್ಲ, ಅದನ್ನ ಕೇಳ್ಬೋದು. ಅವು ಏನ್ ಬರ್ತಾವ, ಒಂದ್ ಸ್ವಲ್ಪ ಟ್ರಿಕಿ ಇರ್ತಾವ ಪ್ರಾಬ್ಲಮ್ಸ್. ಆದ್ರೆ ಅಂತ ಪರಿ ಏನ್ ಟಫ್ ಇರಲ್ಲ, ಈಸಿಯಾಗಿ ಮಾಡ್ತೀರಿ ನೀವು. ನಾ ಏನ್ ಮಾಡ್ತೀನಿ, ನಿಮ್ಗ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಓಕೆ, ಅಲ್ಲಿವರೆಗೂ ಏನ್ ಮಾಡ್ರಿ, ನೀವು ಇಲ್ಲಿ ತನ ಮಾಡ್ಸಿರ್ತಕ್ಕಂತ ಸಮಸ್ಯೆಗಳನ್ನ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಅರ್ಥಾತ್ರಿ? ಪ್ರಾಕ್ಟೀಸ್ ಮಾಡ್ರಿ ಹಂಗಾದ್ರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.